Hello students, ಎಲ್ಲರಿಗೂ ನಮಸ್ಕಾರ. Welcome back to VIGNAN Academy. Video number 13 of moving charges and magnetism. ನೋಡಿ, last video ನಲ್ಲಿ we have discussed, last ಎರಡು videos ನಲ್ಲಿ we have discussed about the magnetic moment of the current loop. ಒಂದು current loop ನ ತಗೊಂಡ್ರೆ ಅದು ಒಂದು ಬಾರ್ ಮ್ಯಾಗ್ನೆಟ್ ತರ ಬಿಹೇವ್ ಮಾಡ್ತಿತ್ತು. ಅದಕ್ಕೊಂದು ಪೋಲ್, ಎರಡು ಪೋಲ್ಸ್ ನ ನಾವು ಅಲಾಟ್ ಮಾಡಿದ್ವು. ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಇಸ್ ಈಕ್ವಲ್ಸ್ ಟು I into A. ಡೈರೆಕ್ಷನ್ ಹೇಗೆ ಫೈಂಡ್ ಔಟ್ ಮಾಡೋದು ಯೂಸಿಂಗ್ ರೈಟ್ ಹ್ಯಾಂಡ್ ಥಂಬ್ ರೂಲ್, ಇಷ್ಟನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ದಟ್ ಈಸ್ ದ ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ ಕರೆಂಟ್ ಲೂಪ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಒಂದು ಲೂಪ್ ನ ಕನ್ಸಿಡರ್ ಮಾಡ್ತೀನಿ. ಲೆಟ್ ಮಿ ಕನ್ಸಿಡರ್ ಎ ಕರೆಂಟ್ ಲೂಪ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದರಲ್ಲಿ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೇಸ್ ಬರಲ್ಲ, ತಲೆ ಕೆಡಿಸ್ಕೋಬೇಡಿ. ಇಟ್ ಈಸ್ ಬಿಯಾಂಡ್ ಅವರ್ ಸಿಲೆಬಸ್. ನಮ್ಮ ಕೈಗೆ ಎಟಕಲಾರದು ನಾನ್ ಯೂನಿಫಾರ್ಮ್. ಹಾಗಾಗಿ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಈ ರೀತಿ ಒಳಗಡೆ ಹೋಗ್ತಾ ಇದೆ. ಲೆಟ್ ಅಸ್ ಕನ್ಸಿಡರ್ ಎ ಕರೆಂಟ್ ಲೂಪ್ ಇನ್ ದ ಫಾರ್ಮ್ ಆಫ್ ಅ ರೆಕ್ಟಾಂಗಲ್. ರೆಕ್ಟಾಂಗಲ್ ಆದ್ರೂ ಕನ್ಸಿಡರ್ ಮಾಡಿ, ಸ್ಕ್ವೇರ್ ಆದ್ರೂ ಕನ್ಸಿಡರ್ ಮಾಡಿ. ಸೊ ನಾನು ಈ ಲೆಂತ್ ನ ಎ ಅಂತ ಕರಿತೀನಿ. ಐ ವಿಲ್ ಕಾಲ್ ದಿಸ್ ಲೆಂತ್ ಆಸ್ ಬಿ. ಈ ತರ ಎ, ಇದು ಬಿ ಅಂತ ಕನ್ಸಿಡರ್ ಮಾಡ್ತೀನಿ. ನಾವು ದ ಕರೆಂಟ್ ಇಸ್ ಇನ್ ದಿಸ್ ಡೈರೆಕ್ಷನ್. ದ ಕರೆಂಟ್ ಇಸ್ ಲೂಪ್ ಇನ್ ದಿಸ್ ಲೂಪ್ ಇಸ್ ಇನ್ ದಿಸ್ ಡೈರೆಕ್ಷನ್. ಈ ರೀತಿ ಇದೆ. ವಿ ನೋ ದಟ್ ಒನ್. ಈ ಲೂಪ್ ಯಾವ ತರ ಬಿಹೇವ್ ಮಾಡುತ್ತೆ? ಇಟ್ ಈಸ್ ಬಿಹೇವಿಂಗ್ ಲೈಕ್ ಎ ಬಾರ್ ಮ್ಯಾಗ್ನೆಟ್. ಸೊ ದಿಸ್ ಕರೆಂಟ್ ಲೂಪ್ behaves like a bar magnet, like a tiny bar magnet. ಎಂತ ಮ್ಯಾಗ್ನೆಟ್? ಟೈನಿ ಬಾರ್ ಮ್ಯಾಗ್ನೆಟ್. ಏನ್ ಬಾರ್ ಮ್ಯಾಗ್ನೆಟ್ ಅಂದ್ರೆ ಬಾರ್ ಅಲ್ಲಿ ಹೋಗಿ ಒಂದು ಮ್ಯಾಗ್ನೆಟ್ ತಗೊಳ್ಳೋದಾ? ಅಲ್ಲ. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಬಾರ್ ಮ್ಯಾಗ್ನೆಟ್ ತರ ಬಿಹೇವ್ ಮಾಡುತ್ತೆ. It will have both south pole and north pole. The direction, the side in which the current is clockwise. ಕ್ಲಾಕ್ವೈಸ್ ಯಾವ ರೀತಿ, ಯಾವ ಕಡೆಯಿಂದ ಕಾಣಿಸುತ್ತಾ? ಅರೆ, ಈ ಲೂಪ್ ನ ಈ ಕಡೆಯಿಂದ ನೋಡಿದೆ, ನಾನು ಈ ಕಡೆಯಿಂದ ನೋಡಿದೆ, ಕರೆಂಟ್ ಕ್ಲಾಕ್ವೈಸ್ ಫ್ಲೋ ಆಗ್ತಾ ಇದೆ. ಹಾಗಾಗಿ ಇದು ಯಾವ ತರ ಬಿಹೇವ್ ಮಾಡುತ್ತೆ? ಸೌತ್ ಪೋಲ್ ತರ ಬಿಹೇವ್ ಮಾಡುತ್ತೆ. ಅಂಡ್ ದ ಸೈಡ್ ಇನ್ ವಿಚ್ ಕರೆಂಟ್ ಇಸ್ ಆಂಟಿ ಕ್ಲಾಕ್ವೈಸ್, ದ ಸೈಡ್ ಬಿಹೇವ್ಸ್ ಆಸ್ ಅ ನಾರ್ತ್ ಪೋಲ್. ಅರೆ, ಇದೇ ಲೂಪ್ ನ ನಾನು ಹಿಂದ್ಗಡೆ ಹೋಗಿ ಸರ್ ಅಂತ ಹೇಳ್ಬೇಡಿ. ಇಲ್ಲಿ ಬೋರ್ಡ್ ಹಿಂದ್ಗಡೆ ಹೋಗಕ್ಕಾಗಲ್ಲ. ಹಿಂದ್ಗಡೆ ಹೋಗಿ ನೋಡಿದ್ರೆ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಆವಾಗ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇರುತ್ತೋ ಆ ಸೈಡ್ ನ ನಾವು ನಾರ್ತ್ ಪೋಲ್ ಅಂತ ಇಕ್ವೇಟ್ ಮಾಡಬಹುದು. ಇಲ್ಲ, ಈ ರೀತಿ ಫೈಂಡ್ ಔಟ್ ಮಾಡಬಹುದು. ಸಿಂಪಲ್ ಆಗಿ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇಸ್ ಗಿವೆನ್ ಬೈ ವೆಕ್ಟರ್ m is equals to I into vector A. ಸೊ ವೆಕ್ಟರ್ A ಯಾವ ಕಡೆಗೆ ಇರುತ್ತೆ? ಇಟ್ ಇಸ್ ಟೇಕನ್ ಇನ್ ಡೈರೆಕ್ಷನ್ ಆಫ್ ರೈಟ್ ಹ್ಯಾಂಡ್ ಪಾಮ್ ರೂಲ್. ಸೊ ಈ ಲೂಪ್ ನ ನಾವು ರೈಟ್ ಹ್ಯಾಂಡ್ ಇಂದ ಹೋಲ್ಡ್ ಮಾಡಿದ್ರೆ ಸಚ್ ದಟ್ ದ ಥಂಬ್ ಇಸ್ ಪಾಯಿಂಟಿಂಗ್ ಟುವರ್ಡ್ಸ್ ದ ಕರೆಂಟ್ ಅಂಡ್ ಫಿಂಗರ್ಸ್ ಯಾವ ರೀತಿ ಕರ್ಲ್ ಆಗತ್ತೋ, ಯಾವ ರೀತಿ ಕರ್ಲ್ ಆಗತ್ತೋ ಆ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಅಂದ್ರೆ ಒಳಗಡೆ ಇರುತ್ತೆ. ಇನ್ ದ ಗಿವನ್ ಫಿಗರ್, ಇನ್ ಗಿವನ್ ಸಿಚುವೇಶನ್ M is into the plane of the board. M is into the plane of the board. ಈ ರೀತಿ ನಾವು ಫೈಂಡ್ ಔಟ್ ಮಾಡಬಹುದು. ಅರೆ, ಮ್ಯಾಗ್ನೆಟಿಕ್ ಬಾರ್ ಮ್ಯಾಗ್ನೆಟ್ ನ ನೋಡಿದಿರಾ? ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಇದು ಸೌತ್, ಇದು ನಾರ್ತ್ ಅನ್ಕೊಂಡ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಈ ರೀತಿ ಇತ್ತು. ಐ ಹೋಪ್ ಯು ರಿಮೆಂಬರ್, ಲಾಂಗ್ ಎಗೋ ಇದ್ರ ಬಗ್ಗೆ ಹೇಳಿದ್ದೀನಿ. ಇಲ್ಲಿ ಸೌತ್ ಇಂದ ನಾರ್ತ್ ಕಡೆಗೆ ಇದ್ರೆ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಂದ ಹೋಗ್ತಿದ್ರೆ ಅಂದ್ರೆ ಸೌತ್ ಇಂದ ನಾರ್ತ್ ಕಡೆಗೆ. ಹಾಗಾದ್ರೆ ಸ್ಟಾರ್ಟ್ ಆಗ್ತಿರೋ ಕಡೆಯಿಂದ ಸೌತ್ ಪೋಲ್ಸ್ ಸೌತ್ ಪೋಲ್ ಅಂತ ತಗೊಂತೀವಿ. ಎಂಡ್ ಹೋಗ್ತಿರೋ ಕಡೆಗೆ ನಾರ್ತ್. ಹಾಗಾದ್ರೆ ಇಲ್ಲಿ ಡೈಪೋಲ್ ಮೂವ್ಮೆಂಟ್ ಒಳಗಡೆ ಹೋಗ್ತಿದೆ. ಅಂದ್ರೆ ಈ ಫೇಸ್ ಇದೆಯಲ್ಲ, ನಮಗೆ ಕಾಣಿಸ್ತಿರೋದು ಸೌತ್ ಪೋಲ್. ಹಿಂದ್ಗಡೆ ಹೋಗಿ ನೋಡಿದ್ರೆ ಅದು ನಾರ್ತ್ ಪೋಲ್ ಆತರ ಬಿಹೇವ್ ಮಾಡುತ್ತೆ. ಸೊ ದಿಸ್ ಇಸ್ ಕ್ಲಿಯರ್. ಐ ಥಿಂಕ್ ದಿಸ್ ಇಸ್ ಕ್ಲಿಯರ್. ಈಗ ದ ಥಿಂಗ್ ಇಸ್, let us see what is the force experienced by this one. So e loop mele, you know that when a current carrying conductor placed in a magnetic field, it experiences some force. ಈಗ obviously ಇದ್ರ ಮೇಲೆ ಸರ್ಟನ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಿರತ್ತೆ. ಅದು ಎಷ್ಟಿರತ್ತೆ ಅಂತ ನಾವು ಡೀಟೇಲ್ ಆಗಿ ನೋಡಕ್ಕೆ ಈ ಲೂಪ್ ನ 4 ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ದಿಸ್ ಇಸ್ ಸೆಗ್ಮೆಂಟ್ ನಂಬರ್ 1, ದಿಸ್ ಇಸ್ ಸೆಗ್ಮೆಂಟ್ ನಂಬರ್ 2, ಸೆಗ್ಮೆಂಟ್ ನಂಬರ್ 3, ಸೆಗ್ಮೆಂಟ್ ನಂಬರ್ 4, ಲೈಕ್ ದಿಸ್. ಅರೆ, ಇದೊಂದ್ಸತಿ ಹ್ಯಾಂಡಲ್ ಮಾಡಿ, ಇದೊಂದ್ಸತಿ ಹ್ಯಾಂಡಲ್ ಮಾಡಿ, ಇದೊಂದ್ಸತಿ ಹ್ಯಾಂಡಲ್ ಮಾಡಿ, ಇನ್ನೊಂದ್ಸತಿ ಹ್ಯಾಂಡಲ್ ಮಾಡಿ. ಸೊ ಈಗ ಈ ಪೀಸ್ ಮೇಲೆ, ಈ ಸೆಗ್ಮೆಂಟ್ ಮೇಲೆ ಎಷ್ಟು ಫೋರ್ಸ್ ಆಗ್ತಾ ಇದೆ? ದಟ್ ಈಸ್ ಗಿವೆನ್ ಬೈ Bill sin theta. ನೆನಪಿದ್ಯಾ? The force acting on a conductor placed in a magnetic field, F is equals to BIL sin theta. So where theta is the angle between direction of the current and magnetic field.
ಸೊ ಈಗ ಫಸ್ಟ್ ಡೈರೆಕ್ಷನ್ ಕೊಟ್ಬಿಡ್ತೀನಿ ನೋಡಿ. ಎಲ್ ಅಂದ್ರೆ ಲೆಂತ್, ಇಲ್ಲಿ ಲೆಂತ್ ಏನಿದೆ ಎ ಇದೆ, ಇದ್ರ ಲೆಂತ್ ಬಿ ಇದೆ, ಇದ್ರ ಲೆಂತ್ ಎ ಇದೆ, ಇದ್ರ ಲೆಂತ್ ಬಿ ಇದೆ. ಸೊ ಡೈರೆಕ್ಷನ್ ನ ಕೊಟ್ಬಿಡ್ತೀನಿ ನೋಡಿ. ಹೌ ಟು ಫೈಂಡ್ ಯೂಸಿಂಗ್ ರೈಟ್ ಹ್ಯಾಂಡ್ ಪಾಮ್ ರೂಲ್. ಇನ್ಸರ್ಟ್ ದ ಫಿಂಗರ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಥಂಬ್ ಇನ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ಸೊ ಟಸ್ಕು ಪುಸ್ಕು. ದ ಫೋರ್ಸ್ is in this direction. The force F1 is in this direction. I'll write here, this is the direction of F1. F1. This is the direction of F1. ಅದೇ ರೀತಿ ಇದ್ರ ಮೇಲೆ ಫೋರ್ಸ್ ಯಾವ ಕಡೆ ಇದೆ ನೋಡಿ. So insert the finger, right hand palm rule. So tasku pusku. The force is in upward direction. The force is in upward direction. F2 ಅಂತ ಕರಿತೀನಿ. ಸೇಮ್ ಮ್ಯಾನರ್ ಇದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತದೆ ಮ್ಯಾಗ್ನಿಟ್ಯೂಡ್ ಆಮೇಲೆ ಬರೀತೀನಿ. ಫಸ್ಟ್ ಡೈರೆಕ್ಷನ್ ಕೊಡ್ತೀನಿ. So magnetic field tasku current is in down side direction. So this is the direction of the force. So this is, I'll call this as F3 and ಸೇಮ್ ಲಾಜಿಕ್ ನ ಅಪ್ಲೈ ಮಾಡಿದ್ರೆ ಇದು F4 ಆಗುತ್ತೆ. ಕ್ಲಿಯರ್? 4 ಲೂಪ್ ಮೇಲೆ 4 ಫೋರ್ಸ್ ಅಪಿಯರ್ ಆಗ್ತಾ ಇದೆ. ಅದನ್ನ ನಾನು ವೆಕ್ಟರ್ ಫಾರ್ಮ್ ಅಲ್ಲಿ ಈ ರೀತಿ ಬರ್ಕೊಂತೀನಿ. ದಿಸ್ ಇಸ್ F2, ಡೌನ್ ಸೈಡ್ ಇಸ್ F4, ರೈಟ್ ಸೈಡ್ ಇಸ್ F3, ಲೆಫ್ಟ್ ಸೈಡ್ ಇಸ್ F1. Now what is the magnitude of F2 and F4? So magnitude of F2 is equals to B into I into length ಏನಿದೆ B ಇದೆ, sine of what is the angle between magnetic field and the current direction. ನೋಡಿ, there is a direction of magnetic field, there is a direction of the current. ಏನ್ ಬರುತ್ತೆ 90 ಡಿಗ್ರಿ ಬರುತ್ತೆ. So sine of 90 and look at this fellow, ಇವನು ಅದೇ ರೀತಿ ಇದ್ದಾನೆ. ಬರೀ ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಕರೆಂಟ್ ಇಂಟು ಲೆಂತ್ ಏನಿದೆ ಇವನು ಅಷ್ಟೇ ಇದ್ದಾನೆ. ಹಾಗಾದ್ರೆ F2 is equals to F4 ಅಂತ ಬರೀಬಹುದಾ ಇನ್ ಮ್ಯಾಗ್ನಿಟ್ಯೂಡ್? ಲುಕ್ ಅಟ್ ದಿಸ್, ಒಂದು ಮೇಲೆಗೆ ಆಕ್ಟ್ ಮಾಡ್ತಾ ಇದೆ, ಇನ್ನೊಂದು ಡೌನ್ವರ್ಡ್ ಆಕ್ಟ್ ಮಾಡ್ತಾ ಇದೆ. ಸಿನ್ಸ್ ದೇ ಆರ್ ಇನ್ ಸೇಮ್ ಮ್ಯಾಗ್ನಿಟ್ಯೂಡ್ ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್, F4 and F2 cancels each other. And very importantly ಏನಪ್ಪಾ ಅಂದ್ರೆ they are in the same line of action. ಅರೆ ಒಂದು ಲೂಪ್ ನ ಕನ್ಸಿಡರ್ ಮಾಡಿದ್ರೆ, ಇಫ್ ಯು ಕನ್ಸಿಡರ್ ಎ ಲೂಪ್ ಲೈಕ್ ದಿಸ್, ಈ ತರ ಒಂದು ಲೂಪ್ ನ ಕನ್ಸಿಡರ್ ಮಾಡಿದ್ರೆ ಮೇಲ್ಗಡೆಗೆ ಇದು ನನ್ನ ಬುಕ್ ಮೇಲ್ಗಡೆಗೆ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆ ಡೌನ್ ಸೈಡ್, ಇದು ಲೂಪ್ ಅಂತ ಅನ್ಕೊಳ್ಳಿ. ಮೇಲ್ಗಡೆಗೆ ಒಂದು ಫೋರ್ಸ್, ಡೌನ್ ಸೈಡ್ ಗೆ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆ. ದೇ ಆರ್ ಇನ್ ಸೇಮ್ ಲೈನ್ ಆಫ್ ಆಕ್ಷನ್. F4 and F2 cancels each other and they are acting in same line of action. But look at this. What about F1 and F3? Obviously adu same ide. F1 magnitude is equals to F3 magnitude, that is equals to magnetic field B into I into idra length enide A ide into sine of what is the angle between magnetic field and current. ಈಗ ಅವಾಗಲೇನು 90 ಬಂತು, ಇವಾಗ ಏನ್ ಬಂತು, ಇವಾಗೂ 90 ನೇ ಬರುತ್ತೆ ನೋಡಿ ಬೇಕಾರೆ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಆಗ್ಲೇ ಹೀಗಿತ್ತು, ಇಲ್ಲಿ ಈಗ ಈ ತರ ಹೋಗ್ತಿದೆ. ಅರೆ ಅಗೈನ್ ದ ಆಂಗಲ್ ಇಸ್ 90 ಡಿಗ್ರಿ. ಸೊ ದೇರ್ಫೋರ್ ಅಗೈನ್ ದಿಸ್ ಇಸ್ 90 ಡಿಗ್ರಿ. ನೌ ಯು ಕ್ಯಾನ್ ರೀರೈಟ್ ದಿಸ್ ಆಸ್ BIA, as it is BIA ಅಂತ ಬರ್ಕೊಳ್ಳೋಣ. ಈವನ್ ದೋ the forces are same in magnitude, forces same magnitude agide, iga eradu cancel agate, no doubt in that one. There is no net force since magnitude is same. F1 and F3 now are in same line of action. Okay, same line of action allide. Adre nanu ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಮೇಲ್ಗಡೆಗೆ ಒಂದು ಫೋರ್ಸ್ F2, ಡೌನ್ ಸೈಡ್ ಗೆ F4 ಇತ್ತು, ಈ ಕಡೆಗೆ F1 ಇದೆ, ಈ ಕಡೆಗೆ F3 ಇದೆ. ಸೊ 4 ಫೋರ್ಸ್ ಏನಾಗತ್ತೆ, ನೆಟ್ ಫೋರ್ಸ್ 0 ಆಗತ್ತೆ. ಸೊ ಟಾರ್ಕ್ ಎಲ್ಲಿಂದ ಬರ್ತಿದೆ ನೆಕ್ಸ್ಟ್ ಹೇಳ್ತೀನಿ, ಇದಾದ್ಮೇಲೆ ನೆಕ್ಸ್ಟ್ ಹೇಳ್ತೀನಿ ಟಾರ್ಕ್ ಎಲ್ಲಿಂದ ಬರ್ತಿದೆ ಅಪಿಯರ್ ಆಗ್ತಿದೆ ಅಂತ. ಸೊ ದೇರ್ಫೋರ್ ನೆಟ್ ಫೋರ್ಸ್ ಆನ್ ಲೂಪ್ is equal to 0 and there is no net torque. ಅರೆ ಏನಾದ್ರು ರೊಟೇಷನ್ ಎಫೆಕ್ಟ್ ಕ್ರಿಯೇಟ್ ಮಾಡ್ತಾ ಇಲ್ಲ, ಇವನು ಈ ಕಡೆಗೆ ಎಳಿತಾನೆ, ಇವನು ಈ ಕಡೆಗೆ ಎಳಿತಾನೆ, ಇವನು ಈ ಕಡೆಗೆ ಎಳಿತಾನೆ, ಇವನು ಈ ಕಡೆಗೆ ಎಳಿತಾನೆ. ನೋ ರೊಟೇಷನ್ ಎಫೆಕ್ಟ್. ಈಗ ಸದ್ಯಕ್ಕೆ ಮುಂದೆ ಬರುತ್ತೆ.
So therefore torque is equal to 0 in the given situation. Suppose ಇದಕ್ಕೆ ಒಂಚೂರು ಆಪರೇಷನ್ ಮಾಡಿ ಟರ್ನ್ ಮಾಡ್ತೀನಿ. ಅರೆ ಹೀಗಿರ್ತಕ್ಕಂಥ ಲೂಪ್ ನ ಲೆಟ್ ಅಸ್ ಕನ್ಸಿಡರ್. ಸೊ ದಿಸ್ ಇಸ್ ದ ಲೂಪ್, ಎಡ್ಜ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಹೀಗಿರ್ತಕ್ಕಂಥ ಲೂಪ್ ನ ಒಂಚೂರು ರೊಟೇಟ್ ಮಾಡ್ತೀನಿ. ಕ್ಯಾನ್ ಐ ರೊಟೇಟ್ ಲೈಕ್ ದಿಸ್? ಈ ತರ ರೊಟೇಟ್ ಮಾಡ್ತಾ 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 ಇಲ್ಲಿಗೆ ಬರೋದು, ಈ ತರ ಸೆಟ್ ಮಾಡ್ಕೊಂಡಿದ್ದೀನಿ. ಅರೆ ಈ ತರ ಇರ್ತಕ್ಕಂಥದನ್ನ ಒಂಚೂರು ರೊಟೇಟ್ ಮಾಡ್ಕೊಂತೀನಿ, ಅದನ್ನ ಪಿಕ್ಚೋರಿಯಲ್ ಆಗಿ ಬರೀತೀನಿ. ಐ ವಿಲ್ ರೈಟ್ ದಟ್ ಒನ್ ಪಿಕ್ಚೋರಿಯಲ್. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಇದನ್ನ ನೋಟ್ ಮಾಡ್ಕೊಳ್ಳಿ. ಶಾಲ್ ವಿ ರಿಮೂವ್? Okay, so this is the initial situation. Suppose if the loop is rotated by an angle theta, small angle theta, let me write here. If the loop is rotated by an angle theta, rotated by an angle theta, rotated by an angle theta, ಏನಾಗುತ್ತೆ? Let me write that one. Initial ಆಗಿ magnetic field ನ ಬರೆದ್ಬಿಡ್ತೀನಿ. So this is the direction of the magnetic field and it is uniform throughout the board. Previous in magnetic field ತಗೊಂಡೆ, ಅದೇ ರೀತಿ magnetic field ತಗೋತಾ ಇದ್ದೀನಿ. This is into the board. Original ಆಗಿ ಲೂಪ್ ಈ ತರ ಆಯ್ತು. Let me write that one in the dotted words, dotted lines ಅಲ್ಲಿ ಬರೀತೀನಿ. So this is the original scene of the loop. Current ಈ ತರ ಹೋಗಿ ಬರ್ತಾ ಇತ್ತು. Now due to rotation by an angle theta, ಹೀಗಿರ್ಬೇಕಾಗಿರೋದು ಒಂಚೂರು ಕಚ 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 ಒಂಚೂರು ಈ ತರ ತಿರುಗಿದೆ. Now this is a new situation of the loop. ಈ ತರ ಬರ್ತಾ ಇದೆ. Can you visualize? ಅರ್ಥ ಆಯ್ತಾ? So ಇದು axis of rotation. Let me call this as axis of rotation. Axis of rotation like this. Can you visualize? Itara rotate ಮಾಡಿದ್ದೀನಿ such that this angle is theta, this angle is theta. ಈಗಲೂ current ಇದೇ direction ಇದೆ. So now the current is in this direction. Now look at this. ಇಲ್ಲಿ ಏನಾಗ್ತಿದೆ ನೋಡೋಣ. What is happening here? What is chemistry, physics, biology? ಏನೇನಾಗ್ತಿದೆ? Everything discuss ಮಾಡೋಣ. ಬರೀ physics ಸಾಕು, biology, chemistry ಬೇಡ. Okay. Now force F1, ಇದನ್ನ segment 1 ಅಂತ ಕನ್ಸಿಡರ್ ಮಾಡಿದ್ವಿ. This is segment 2, this is segment 3 and this is segment 4. F1 is in this direction, F1, F2 is in this direction and this is F3, F4. ಇಲ್ಲೊಂದು ಟ್ವಿಸ್ಟ್ ಇದೆ ಕಹಾನಿಯಲ್ಲಿ. F2 ಮತ್ತೆ F4 ಸೇಮ್ ಸ್ಟೋರಿ, ಏನು ಚೇಂಜ್ ಇಲ್ಲ. ಅಂದ್ರೆ even after rotating, ಇಷ್ಟು rotate ಮಾಡಿದ್ಮೇಲೆನು ಮೇಲ್ಗಡೆಗೆ F2, ಅರೆ ಇಲ್ಲಿಂದ upward force ಇರುತ್ತೆ, F2 ಮೇಲೆಗೆ upward act ಆಗ್ತಾ ಇದೆ, downward F4 act ಆಗ್ತಾ ಇದೆ, downward F4 ಮೇಲೆಗೆ F2. ಕ್ಲಿಯರ್? As a result ಇವೆರಡು ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. They are acting in the same line of action and they are opposite in direction. Therefore equal and opposite in direction. Therefore F2 and F4 cancel each other. ಬಟ್ ಇವರಿಬ್ರು ನೋಡಿ ಏನಾಗ್ತಾರೆ, ಆಗ್ಲೇನು ಹೀಗಿತ್ತು, ಇಲ್ಲೊಂದು ಫೋರ್ಸು ಅರೆ ಬಿದ್ದೋಯ್ತು. ಓಕೆ, ಇಲ್ಲೊಂದು ಫೋರ್ಸ್ ಇದೆ, ಅರೆ ಚಿಚ್ಚಿ ಇಲ್ಲೊಂದು ಫೋರ್ಸ್ ಇದೆ, ಇಲ್ಲೊಂದು ಫೋರ್ಸ್ ಇದೆ. ಆಗ್ಲೇ ಇದು ಒರಿಜಿನಲ್ ಆಗಿ ಈಗ ಇದೇನಾಗ್ತಾ ಇದೆ? ರೊಟೇಟ್ ಆಗ್ತಾ ಇದೆ. ನಾವು ಇಟ್ ಈಸ್ ಬೀಂಗ್ ರೊಟೇಟೆಡ್ ಲೈಕ್ ದಿಸ್. ಐ ವಿಲ್ ರೊಟೇಟ್, ಇಲ್ಲಿ ತೋರಿಸ್ತೀನಿ ನೋಡಿ. ಓಕೆ, ಈ ತರ ರೊಟೇಟ್ ಆದಾಗ ಒಂದು ಫೋರ್ಸ್ ಈ ಕಡೆಗೆ ಬರ್ತದೆ. ಅರೆ ಈಗಲೂ ಪರ್ಪೆಂಡಿಕ್ಯುಲರ್ ಆಗಿ ಇರಬೇಕು. ಬಿಲ್ ಸೈನ್ ಥೀಟಾ, ಐ ಮೀನ್ ರೈಟ್ ಹ್ಯಾಂಡ್ ಪಾಮ್ ರೂಲ್ ಅಪ್ಲೈ ಮಾಡಿದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಇರಬೇಕು. ಈ ಲೈನ್ಗೂ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಈ ತರ ಇರುತ್ತೆ. ಸೊ ದಿಸ್ ಇಸ್ ದ F3 ಅಂಡ್ ದಿಸ್ is the F1, F3 and this is F1. Obviously ಎರಡೂ ಮ್ಯಾಗ್ನಿಟ್ಯೂಡ್ ಸೇಮ್, but they are acting at a different line of action. ಡಿಫ್ರೆಂಟ್ ಲೈನ್ ಆಫ್ ಆಕ್ಷನ್ ಅಲ್ಲಿ ಆಕ್ಟ್ ಆಗ್ತಾ ಇದೆ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಅರೆ ಇದು ಪರ್ಪೆಂಡಿಕ್ಯುಲರ್ ಆಗಿ ಇಲ್ಲಿ ಆಕ್ಟ್ ಆಗ್ತಾ ಇದೆ, ಇದು ಇಲ್ಲಿ ಆಕ್ಟ್ ಆಗ್ತಾ ಇದೆ ಪರ್ಪೆಂಡಿಕ್ಯುಲರ್ ಆಗಿ. Now as a result, even now net force is 0. F2 and F4
are equal in magnitude, are equal in magnitude and acting in same line of action, same line of action, acting in same line of action, ಒಂದೇ line of action ಅಲ್ಲಿ act ಆಗ್ತಾ ಇದೆ. Therefore resultant of f2 and f4 is 0. ಅದೇ ರೀತಿ ಇದು ನೋಡಿ f4 magnitude and f4 ಅಲ್ಲ f1 ಮತ್ತೆ f3 magnitude are same. Again the total force is 0. ಈಗಲೂ ಒಂದು ಫೋರ್ಸ್ ಈ ಕಡೆಗೆ ಆಗ್ತಾ ಇದೆ, ಇನ್ನೊಂದು ಫೋರ್ಸ್ ಈ ಕಡೆಗೆ ಆಗ್ತಾ ಇದೆ. ಇವನ್ ನಾವು ಎಫ್ ನೆಟ್ ಈಸ್ ಈಕ್ವಲ್ ಟು 0, ನೋ ಡೌಟ್ ಇನ್ ದಟ್ ಒನ್. ಅರೆ ಟೋಟಲ್ ಫೋರ್ಸ್ ವೆಕ್ಟರ್ ಸಮ್ ಮಾಡಿದ್ರೆ 0 ಬರುತ್ತೆ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಏನಿದ್ರತ್ತ ಲೀನಿಯರ್ ಮೋಷನ್ ಆಗಲ್ಲ, ಅಂದ್ರೆ ಈ ಲೂಪ್ ಪೂರ್ತಿ ಹೀಗೆ ಶಿಫ್ಟ್ ಆಗಲ್ಲ, ಈಕ್ವಿಲಿಬ್ರಿಯಂ ಅಲ್ಲೇ ಇರುತ್ತೆ. ಸೊ ಇದು ಈ ತರ ಇದ್ರೆ ಅಲ್ಲೇ ಇರುತ್ತೆ, ಇಟ್ ವೋಂಟ್ ಮೂವ್ ಫಾರ್ವರ್ಡ್. ದಟ್ ಈಸ್ ಎಫ್ ನೆಟ್ ಈಸ್ ಈಕ್ವಲ್ ಟು 0. ಬಟ್ ಲುಕ್ ಅಟ್ ದಿಸ್, the f3 and f2 are acting in different line of action. f3 and f1 are acting in different line of action, different line of action. As a result ಒಂದು ಫೋರ್ಸ್, ಅರೆ ಸೈಕಲ್ ತುಳಿಯುವಾಗ ಟಾರ್ಕ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಫಸ್ಟ್ ಪಿ ಯು ಸಿ ಹೇಳ್ಬೇಡಿ ಸರ್, ಅದ್ರ ಬಗ್ಗೆ ನೆನಪಿಸ್ಬೇಡಿ, ಏನ್ ಬೇಕೋ ಅದನ್ನೇ ಇಲ್ಲೇ ಹೇಳಿ. ಸೊ ಸೈಕಲ್ ತುಳಿಯುವಾಗ ಒಂದು ಫೋರ್ಸ್ ಈ ಕಡೆಗೆ ಅಪ್ಲೈ ಮಾಡ್ತೇವೆ, ಇನ್ನೊಂದು ಫೋರ್ಸ್ ಈ ಕಡೆ ಮೇಲ್ಗಡೆ ಬರ್ತದೆ, ಸ್ಟಿಲ್ ದೇರ್ ಇಸ್ ಎ ರೊಟೇಷನಲ್ ಮೋಷನ್. ಅದೇ ತರ ಆಸ್ ಅ ರಿಸಲ್ಟ್ this produces a torque on the loop. ಏನಂಗಂದ್ರೆ ರೊಟೇಷನ್ ಎಫೆಕ್ಟ್ ಕ್ರಿಯೇಟ್ ಆಗತ್ತೆ. ಅದಕ್ಕೆ ಈಕ್ವೇಶನ್ ಹೇಗಿರುತ್ತೆ, ಎಷ್ಟಿರುತ್ತೆ? ಲೆಟ್ ಅಸ್ ಕನ್ಸಿಡರ್ ದ ಟಾಪ್ ವ್ಯೂ. ಈ ಕಾಯಿಲ್ ನ ನಾನು ಮೇಲ್ಗಡೆಯಿಂದ ನೋಡ್ತೀನಿ. ಇಫ್ ಐ ಲುಕ್ ಫ್ರಮ್ ಹಿಯರ್, ಬಿಗ್ ಬಾಸ್ ಐ ಮೇಲ್ಗಡೆಯಿಂದ ನೋಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಅದನ್ನೆಲ್ಲಿ ಪಿಕ್ಚೋರಿಯಲ್ ಆಗಿ ಬರೀತೀನಿ, ನೋಟ್ ಮಾಡ್ಕೊಳ್ಳಿ ಇದನ್ನ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಲೆಟ್ ಮಿ ಕನ್ಸಿಡರ್ ದ ಟಾಪ್ ವ್ಯೂ. ಈಗ ಈ ಕಾಯಿಲ್ ನ ಮೇಲ್ಗಡೆಯಿಂದ ನೋಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಅದನ್ನ ನಾನು ಇಲ್ಲಿ ಬರೀತೀನಿ. ಲೆಟ್ ಮಿ ರೈಟ್ ದಟ್ ಒನ್. ಒಂಚೂರು ಥಿಕ್ನೆಸ್ ಕೊಡ್ತೀನಿ ಕಂಡಕ್ಟರ್ಗೆ, ಈ ಕಂಡಕ್ಟರ್ಗೆ ಒಂಚೂರು ಥಿಕ್ನೆಸ್ ಕೊಟ್ಟಿದ್ದೀನಿ ಜಸ್ಟ್ ಫಾರ್ ವಿಜುವಲೈಸೇಷನ್. ಸೊ ದಿಸ್ ಇಸ್ a conductor and current is flowing in this direction. ಅರೆ ಇಲ್ಲಿ ಐ ಕರೆಂಟ್ ಇರೋದ್ರಿಂದ ಇಲ್ಲೂ ಅದೇ ತರ ಕೊಡ್ತೀನಿ. ಮೇಲ್ಗಡೆಯಿಂದ ನೋಡಿದ್ರೆ ನಮ್ಗೆ ಈ ರೀತಿ ಕಾಣಿಸುತ್ತೆ. ಆಕ್ಚುಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಇರಬೇಕು. ನಾನು ಏನು ಹೇಳ್ತಿದ್ದೀನಿ ಅಂದ್ರೆ, ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ದಿಸ್ ಇಸ್ ದ ಡೈರೆಕ್ಷನ್. ಆ ಬುಕ್ ನೇ ತಗೊಂತೀನಿ ನೋಡಿ, ಪ್ರಮೋಷನ್ಗಲ್ಲ. So this is the direction of the magnetic field and the loop is rotated like this. ಈ ತರ rotate ಆಗಿದೆ. ಇದನ್ನೇ ಮೇಲ್ಗಡೆಯಿಂದ ನೋಡಿದ್ರೆ ಅದೇ ನಿಮ್ಗೆ ಈ ರೀತಿ ಕಾಣಿಸುತ್ತೆ. Are you getting what I am saying? ಹೀಗಿದ್ದಿದ್ ಲೂಪ್ ಈ ತರ, ಹೀಗಿದ್ದಿದ್ ಲೂಪ್ ಒಂಚೂರು ಈ ತರ rotate ಆಗಿದೆ. I'll write that one. Magnetic field is, when I look from up, this is the direction of the magnetic field. So this is the magnetic field direction from the top view. This is top view. Enta view, top view. The angle through which it is rotated is given by theta. Theta angle has to rotate agide. Now one force is acting in this direction. Idakke name ಏನು ಕೊಟ್ಟಿದ್ವಿ? F3. Obviously F3 is equals to F1. F3 magnitude is equals to F1, that is equals to B into I into ಈ ಲೆಂತ್ ಏನ್ ಕೊಟ್ಟಿದೆ? A ನ, ಇದು A ಆಗಿತ್ತು. ಸೊ ದಿಸ್ ಇಸ್ A. ಸೊ BIA into sin 90. ಯು ಕ್ಯಾನ್ ಇಗ್ನೋರ್, ಇದನ್ನ ನಾನು F ಅಂತ ಕರಿತೀನಿ. ಹಾಗಾದ್ರೆ ಈ ಕಡೆಗೆ ಒಂದು ಫೋರ್ಸ್ F ಆಕ್ಟ್ ಆಗ್ತಾ ಇದೆ, ಈ ಕಡೆಗೆ ಒಂದು ಫೋರ್ಸ್ F ಆಕ್ಟ್ ಆಗ್ತಾ ಇದೆ. ಆಕ್ಚುಲಿ ಅದು F3 ಮತ್ತೆ F1, ಅದು ನಾನು ಎರಡು ಸೇಮ್ ಇರೋದ್ರಿಂದ ಈ ರೀತಿ ಮಾಡ್ಕೊಂಡಿದ್ದೀನಿ. ಆಸ್ ಅ ರಿಸಲ್ಟ್ ಡಿಫ್ರೆಂಟ್ ಲೈನ್ ಆಫ್ ಆಕ್ಷನ್ ಅಲ್ಲಿ ಫೋರ್ಸ್ ಇರೋದ್ರಿಂದ, ಸೊ ದೇರ್ ಇಸ್ ಎ ರೊಟೇಷನ್ ಎಫೆಕ್ಟ್. ಕಚ್ಚ 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 ಅಂತ ರೊಟೇಷನ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. Therefore there exists a torque. The net torque on the coil is given by force acting in this section. Sorry, the torque acting in this section. ಇದೊಂದು rotation effect create ಮಾಡುತ್ತೆ, ಇದೊಂದು rotation effect create ಮಾಡುತ್ತೆ. ಅಂದ್ರೆ, so I will write here torque 1 plus torque 2. ಅರೆ ಇದರಿಂದ ಒಂದು ಟಾರ್ಕ್, ಇದರಿಂದ ಒಂದು ಟಾರ್ಕ್. ಟಾರ್ಕ್ ಅಂದ್ರೆ ಏನು? ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಐ ಹೋಪ್ ಯು ನೋ ದಿಸ್ ಒನ್. ಇಲ್ಲಿ ಫೋರ್ಸ್ ಏನಿದೆ? ದಟ್ ಇಸ್ F ಇದೆ. ವಾಟ್ ಇಸ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್? ಈ ಡಿಸ್ಟೆನ್ಸ್ ನ ಏನ ಅಂತ ಕರೆದಿದ್ವಿ? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಅರೆ ವಾಟ್ ಇಸ್ ದಿಸ್ ಡಿಸ್ಟೆನ್ಸ್? ಇದು ಪೂರ್ತಿ B ಆಗಿದ್ರೆ, ಇದು B ಆಗಿದ್ರೆ ಇದೇನಾಗ್ತಾ ಇತ್ತು?
b by 2 ಆಗತ್ತೆ, ಇದೇನಾಗತ್ತೆ b by 2 ಆಗತ್ತೆ. Similarly, the perpendicular distance is given as perpendicular distance, or sin theta is equals to perpendicular distance divided by b by 2. Am I right? ಹಾಗಾದ್ರೆ perpendicular distance ನ b by 2 into sin theta ಅಂತ ಬರ್ಕೊಂತೀನಿ. Perpendicular distance is equals to opposite into sin theta. Plus with the same logic, ಇದು ಅಷ್ಟೇ perpendicular distance ಏನಿದೆ ಲೈನ್ ಆಫ್ ಆಕ್ಷನ್ ಗೆ ಸೇಮ್ ಬರುತ್ತೆ. ಇಲ್ಲಿ ಏನಿದೆಯೋ ಅದು ರಿಪೀಟ್ ಆಗುತ್ತೆ. f into b by 2 sin of theta, where theta, this theta is angle through which, ಇಲ್ಲ next step ಅಲ್ಲಿ ಬರೀತೀನಿ, the net torque acting on that one is, ಎರಡು ಆಡ್ ಮಾಡಿದ್ರೆ f into b into sin of theta. f ಅಂದ್ರೆ ಏನು ಇಲ್ಲಿದೆ ನೋಡಿ, f is written as b into I into a into b sin theta. What is this ab? Are a andre e dimension, b andre r dimension. Net area, that is equals to b into I into area sin theta, where ab is equals to area of the coil. That's it. Adanna side al haki ittide. What is this b? B is the strength of the magnetic field, I is the current in the loop, a is the area of cross section, and very importantly, what is theta? Theta na ನಾವು ಎರಡು ಮೂರು ರೀತಿ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. Theta is the angle through which the loop is rotated. Angle through which the loop is rotated. So ತುಂಬಾ ಲೋ ಸ್ಟ್ಯಾಂಡರ್ಡ್ ಆಯ್ತು. ಈಗ ಇನ್ನೊಂದು ರೀತಿ ಡಿಫೈನ್ ಮಾಡ್ತೀನಿ ನೋಡಿ. Theta can be defined as angle between magnetic field and area vector. Magnetic field and area vector. Always remember, area is a vector quantity. So ಈ ತರ ಒಂದು ಪ್ಲೇನ್ ಇದೆ ಅಂದ್ರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ. ಒರಿಜಿನಲ್ ಆಗಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್ ಇತ್ತು, ನಾವು ರೊಟೇಟ್ ಮಾಡಿರೋದ್ರಿಂದ ಈ ತರ ರೊಟೇಟ್ ಆಯ್ತು. ಹೌದಾ? ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಇದೆ, ಬೈ an angle theta it is rotated. So angle between magnetic field and area vector. ಮತ್ತೆ ಇನ್ನೊಂದಿದೆ, ಏರಿಯಾ ವೆಕ್ಟರ್ ಯಾವ ಡೈರೆಕ್ಷನ್ ಅಲ್ಲಿ ಇತ್ತು ಅದೇ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಇತ್ತು. ಹಾಗಾದ್ರೆ ಇದನ್ನ ನಾನು ಇನ್ನೊಂದು ರೀತಿ ಕೂಡ ಹೇಳ್ಬೋದು, angle between vector b and vector m, magnetic dipole moment. Is this clear? ಅರ್ಥ ಆಯ್ತಾ ನಾ ಏನ್ ಹೇಳಿದೆ ಅಂತ? Make a note on this one. Done. Actually ಈ ರೀತಿ ಆಪರೇಷನ್ ಎಲ್ಲ ನೀವು ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲೇ ಮಾಡಿದಿರಿ. Now tau can be written as, tau net na tau anta baritini, tau is equals to BIA into sin theta. Clear? Again, what is this I into A? And this is called as magnetic dipole moment. I into A into M cap ಅಥವಾ A cap. ಯಾವ ರೀತಿ ಆದರೂ ಬರ್ಕೋಬಹುದು, ಅಥವಾ I into A cap. So tau can be written as b into m into sin theta. I will write like this, mb sin theta. In vector form, the vector tau can be written as vector m cross vector b. Sir, vector b cross vector m ಆಗ್ಬೋದಲ್ಲ? ರೈಟ್ ಹ್ಯಾಂಡ್ ಪಾಮ್ ರೂಲ್ ತಗೊಂಡು ನಾವು ಚೆಕ್ ಮಾಡ್ಕೊಂಡ್ರೆ ಅದು ತಪ್ಪಾಗತ್ತೆ, ಇದೇ ಕರೆಕ್ಟ್ ಆಗುತ್ತೆ. So we are not going to discuss in detail about that one. ಅದನ್ನ ಆಲ್ರೆಡಿ ಎಲೆಕ್ಟ್ರಿಸಿಟಿಯಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇದನ್ನ ಈಕ್ವೇಶನ್ ನ ಎಲ್ಲೋ ನೋಡ್ದಂಗಿದೆ, ಹೌದಾ? ವಿಲ್ ಕಮ್ ಟು ನೋ ಇದೇ ರೀತಿ ಯಾಕೆ ಬರೀಬಹುದು, ಒಂದು ಕಂಪ್ಯಾಷನ್ ಮಾಡಿ ನಿಮಗೆ ಕನ್ವಿನ್ಸ್ ಮಾಡ್ತೇನೆ. ಇನ್ ಡೀಟೇಲ್ ಆಗಿ ತುಂಬಾ ಇನ್ವೋಕ್ ಮಾಡಬಹುದು, ತುಂಬಾ ಕನ್ಫ್ಯೂಸ್ ಮಾಡೋದು ಬೇಡ ಅಂತ ಹೇಳ್ತಿಲ್ಲ. tau is equals to m cross b. We know in electrostatics, electric dipole moment na q into 2l ಅಂತ ಬರೆದ್ವಿ. ಅದೇ ರೀತಿ ಮ್ಯಾಗ್ನೆಟಿಸಮ್ ನಲ್ಲಿ vector m is equals to small m into 2l. ಅದೇ ಲೂಪ್ ಆಗಿದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ನ ಇನ್ನೊಂದು ರೀತಿ ಬರೆದ್ವಿ, I into vector a ಅಂತ ಬರೆದ್ವಿ. I hope you remember. Now the torque experienced by the dipole placed in a uniform electric field is given by tau is equals to vector p cross vector e. ನೆನಪಿದೆಯಾ? ಫಸ್ಟ್ ಚಾಪ್ಟರ್ ಆಫ್ ದ ಸೆಕೆಂಡ್ PUC. p ಜಾಗದಲ್ಲಿ m ಹಾಕಿ, e ಜಾಗದಲ್ಲಿ b ಹಾಕಿ.
you can write the torque experienced on a magnetic dipole. Magnetic dipole is given by ಇಲ್ಲಿ P ಇದ್ರೆ ಇಲ್ಲಿ ಏನಿರುತ್ತೆ ವೆಕ್ಟರ್ M ಇರುತ್ತೆ. ಅರೆ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ತಗೊಳ್ಳಿ. ದಟ್ಸ್ ಇಟ್. ಜಾಸ್ತಿ ಕಾಂಪ್ಲಿಕೇಟ್ ಮಾಡಕ್ ಹೋಗ್ಬೇಡಿ. ಸೊ ನಿಮ್ಗೆ ಇದ್ರ ಮುಂದೆ ಇನ್ನೊಂದು ಈಕ್ವೇಶನ್ ಇದೆ, ವರ್ಕ್ ಡನ್ ಇನ್ ರೊಟೇಟಿಂಗ್. I hope you remember work done in rotating a dipole by an angle theta. Anyone remember? The work done in rotating dipole. The work done in rotating electric dipole from theta 1 to theta 2 ಅಥವಾ theta initial to theta final ಯಾವ್ದು ಬೇಕಾದ್ರೂ ತಗೊಳ್ಳಿ is given by PE cos theta 1 PE cos theta 1 minus cos theta 2. In the same manner, ಇಲ್ಲಿ ಕೂಡ ನಾವು ವರ್ಕ್ ನ ಡಿಫೈನ್ ಮಾಡಬಹುದು. ಐ ರೈಟ್ ಹಿಯರ್. ಈ ಪೋರ್ಷನ್ ನೋಟ್ ಮಾಡ್ಕೊಳ್ಳಿ, ಬೇಕಾದ್ರೆ ಎರೇಸ್ ಮಾಡ್ಲಿಕ್ಕೆ ಹೊರಟೆ. ಡನ್. ಓಕೆ. The work done in rotating magnetic dipole movement. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಇಲ್ವಲ್ಲ, ಅರೆ ಕರೆಂಟ್ ಲೂಪ್ ಇದೆ, ಆ ಕರೆಂಟ್ ಲೂಪ್ ಒಂದು ಮ್ಯಾಗ್ನೆಟ್ ತರ ಬಿಹೇವ್ ಮಾಡ್ತದೆ. ಇಟ್ ಬಿಹೇವ್ಸ್ ಆಸ್ ಅ ಮ್ಯಾಗ್ನೆಟಿಕ್ ಡೈಪೋಲ್. ಆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅಲ್ಲ, ಮ್ಯಾಗ್ನೆಟಿಕ್ ಡೈಪೋಲ್. ಸೊ ಇಟ್ಸ್ ಗಿವನ್ ಬೈ ವರ್ಕ್ ಇಸ್ ಈಕ್ವಲ್ಸ್ ಟು, ನೋಡಿ ಪಿ ಜಾಗದಲ್ಲಿ ಎಲೆಕ್ಟ್ರೋಸ್ಟಾಟಿಕಲ್ ಪಿ ಏನ್ ಬರುತ್ತೆ ಅಲ್ಲಿ ಎಂ ಹಾಕೋಣ, ಎಂ ಇಂಟು ಈ ಜಾಗದಲ್ಲಿ ಬಿ ಹಾಕೋಣ, ಎಂ ಬಿ ಇಂಟು ಕಾಸ್ ಆಫ್ ಥೀಟಾ 1 ಮೈನಸ್ ಕಾಸ್ ಆಫ್ ಥೀಟಾ 2. Cos of theta 2. So this is the work done in rotating a magnetic dipole from theta 1 to theta 2. Theta 1 in the theta 2 orgu rotate ಮಾಡಕ್ಕೆ ಎಷ್ಟು ವರ್ಕ್ ಮಾಡಬೇಕು, ವರ್ಕ್ ಡನ್ ಆಗಿರುತ್ತೆ, that is given by mb into cos theta 1 minus cos theta 2. Okay, let us have some discussion. ಇದಾಯ್ತಾ? ಇದು ನೋಟ್ ಮಾಡ್ಕೊಳ್ಳಿ, make a note on this one, we'll move forward. Done? ಪಕ್ಕಾ? Sure? Let's have small discussion based on the equilibrium. ನೋಡಿ ನಿಮ್ಮ ಎಲೆಕ್ಟ್ರೋಸ್ಟಾಟಿಕ್ ಅಲ್ಲಿ ಯಾವ ರೀತಿ ಈಕ್ವಿಲಿಬ್ರಿಯಂ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅದೇ ರೀತಿ ಇಲ್ಲೂ ಕೆಲವೊಂದು ಪಾಯಿಂಟ್ಸ್ ನ ಆಡ್ ಮಾಡ್ತಾ ಹೋಗ್ತೀನಿ. The torque acting on a magnetic dipole is given by vector m cross vector b. So this is in magnetism, ಅಥವಾ tau is equals to mb into mb d ಅಲ್ಲ, mb sin theta. Remember, torque acting in an electrostatic dipole is given by vector v cross p cross e. This is equals to pe sin theta into n cap. Direction ಬಗ್ಗೆ ನಾನು ತಲೆ ಕೆಡಿಸ್ಕೊಂತಿಲ್ಲ ಈಗ. Now remember, in this always net force was 0. ಯಾವಾಗಲೂ net force 0 ನೇ ಇತ್ತು. ಅರೆ ಲೂಪ್ ಮ್ಯಾಗ್ನೆಟಿಕ್ ಫೀಲ್ಡ್ ನಾನು ಹೇಳ್ದೆ ಅಂತ ಈಗ ಈ ಕೇಸ್ ನ ಕನ್ಸಿಡರ್ ಮಾಡ್ತೇನೆ. ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಇದೆ, ಲೂಪ್ ಈ ರೀತಿ ಇದ್ರು ನೆಟ್ ಫೋರ್ಸ್ 0 ನೇ, ಈ ರೀತಿ ಇದ್ರು ನೆಟ್ ಫೋರ್ಸ್ 0 ನೇ, ಈ ರೀತಿ ಇದ್ರು ನೆಟ್ ಫೋರ್ಸ್ 0 ನೇ. Always the net force is 0. This is fixed. Always F net is equal to 0. But torque is 0 for two conditions. ಯಾವ್ಯಾವುದು? One, when theta is equal to 0, when theta is equal to 0, when theta is equal to 180 degree. So this is the minimum condition. What about maximum? Torque ಅನ್ನೋದು ಯಾವಾಗ maximum ಇರುತ್ತೆ in case of this one. So same logic angle ಅಲ್ಲೂ apply ಮಾಡಬಹುದು. Tau is maximum when theta is equal to 90 degree or theta is equal to 270 degree. Of course minus sign ಬರುತ್ತೆ, magnitude wise minus ಇದ್ರು ಪ್ಲಸ್ ಇದ್ರು ಇಟ್ಸ್ ಮ್ಯಾಕ್ಸಿಮಮ್ ಟಾರ್ಕ್ ಅಂತಾನೆ ತಗೋತೀವಿ. ಲುಕ್ ಅಟ್ ದಿಸ್, ಈ ಎರಡು ಪೊಸಿಷನ್ ಅಲ್ಲಿ ಟಾರ್ಕ್ ಮಿನಿಮಮ್ ಇದೆ, ಇಲ್ಲಿ ಮ್ಯಾಕ್ಸಿಮಮ್ ಇದೆ. ಅಂದ್ರೆ ಇಲ್ಲಿ ಟಾರ್ಕ್ 0 ಬರ್ತಿದ್ಯಾ? ಎರಡು ಕೇಸ್ ನಲ್ಲಿ ಟಾರ್ಕ್ ಇಸ್ ಈಕ್ವಲ್ ಟು 0. ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಈ ಎರಡು ಕೇಸ್ ನಲ್ಲಿ ಫೋರ್ಸ್ ಹೇಗೂ 0, ಫೋರ್ಸ್ ಇಸ್ ಆಲ್ವೇಸ್ 0. ಇಲ್ಲೂ ಫೋರ್ಸ್ ನೆಟ್ ಫೋರ್ಸ್ 0 ಇರುತ್ತೆ, ಇಲ್ಲೂ ನೆಟ್ ಫೋರ್ಸ್ 0 ಇರುತ್ತೆ. ಬಟ್ ಇಲ್ಲಿ ಈ ಎರಡು ಕಂಡೀಷನ್ಸ್ ಅಲ್ಲಿ ನೆಟ್ ಫೋರ್ಸ್ 0 ಜೊತೆಗೆ ಟಾರ್ಕ್ ಕೂಡ 0 ಆಗ್ತದೆ. ಇಲ್ಲಿ ಟಾರ್ಕ್ ಇಸ್ ನಾಟ್ ಈಕ್ವಲ್ ಟು 0. ಕ್ಯಾನ್ ಐ ಕನ್ಸಿಡರ್ ದಿಸ್ ಆಸ್ ಎ ನಾಟ್ ಇನ್ ಈಕ್ವಿಲಿಬ್ರಿಯಂ?
ಅಂದ್ರೆ ಈ ಸಿಚುವೇಶನ್ ಅಲ್ಲಿ ಕರೆಕ್ಟ್ ಆಗಿ 90 ಡಿಗ್ರಿ ಅಥವಾ 270 ಡಿಗ್ರಿ ತಗೊಂಡು ಹೋಗಿ ನೀವು ಆ ಲೂಪ್ ನ ಬಿಟ್ರೆ ತನ್ನ ಪಾಡ ಅದೇ ತಿರ್ಕೊಂಡು ಗಿರ 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 ಅಂತ ತಿರ್ಗಕ್ ಸ್ಟಾರ್ಟ್ ಮಾಡುತ್ತೆ. ಬಟ್ ಇಲ್ಲಿ ನೋಡಿ ಕರೆಕ್ಟ್ ಆಗಿ 0 ಡಿಗ್ರಿ ಅಥವಾ 180 ಡಿಗ್ರಿಗೆ ನೀವು ಕರೆಕ್ಟ್ ಆಗಿ ಅಲೈನ್ ಮಾಡಿದ್ರೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಇದೆ ಆ ಡೈರೆಕ್ಷನ್ ಅಲ್ಲಿ ಏರಿಯಾ ವೆಕ್ಟರ್ ಬರೋ ತರ, ಅಥವಾ opposite direction when area vector and magnetic field are anti-parallel to each other. That is, in this case, area vector is parallel to vector B, and in this case, area vector is anti-parallel to magnetic field vector. ಈ ಎರಡು ಕೇಸ್ ನಲ್ಲಿ ಟಾರ್ಕ್ 0 ಬರುತ್ತೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ when theta is equal to 0, theta ಕರೆಕ್ಟ್ ಆಗಿ 0 ಇದ್ದಾಗ ಯು ಗಿವ್ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್. ಅರೆ ಆ ಲೂಪ್ಗೆ ಒಂಚೂರು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್, ಈ ತರ ಇರ್ತಕ್ಕಂಥ ಲೂಪ್ಗೆ ಒಂಚೂರು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಕೊಡಿ, ಮತ್ತೆ ವಾಪಸ್ ತನ್ನ ಪೊಸಿಷನ್ಗೆ ಹಳೆ ಪೊಸಿಷನ್ಗೆ ಬರಕ್ ಟ್ರೈ ಮಾಡುತ್ತೆ. ಬಟ್ ವೆನ್ ಥೀಟಾ ಇಸ್ ಈಕ್ವಲ್ಸ್ ಟು 180 ಈ ತರ ಇದ್ದಾಗ ನೆಟ್ ಫೋರ್ಸ್ ಏನೋ 0 ಬರ್ತಿದೆ, ನೆಟ್ ಟಾರ್ಕ್ ಈಗಲೂ 0 ಇದೆ. ಬಟ್ ಒಂಚೂರು ಸ್ಮಾಲ್ ಆಂಗಲ್ ರೊಟೇಷನ್ ಕೊಟ್ರೆ ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್ ಅಂಡ್ ಇಟ್ ವಿಲ್ ಗೋ ಅವೇ ಫ್ರಮ್ ದ ಈಕ್ವಿಲಿಬ್ರಿಯಂ. ಅಂದ್ರೆ ಈ ರೀತಿ ಇದ್ದಾಗ ಒಂದು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಕೊಡಿ ಮತ್ತೆ ವಾಪಸ್ ಬರುತ್ತೆ. ಸೊ ಆಸಿಲೇಷನ್ ಆಗಿ ಮತ್ತೆ ಇಲ್ಲಿಗೆ ಬರುತ್ತೆ. ಬಟ್ ವೆನ್ ಇಟ್ ಇಸ್ 180 ಡಿಗ್ರಿ ಯು ಗಿವ್ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್, ಒಂಚೂರು ಡಿಸ್ಪ್ಲೇಸ್ಮೆಂಟ್ ಕೊಡಿ, ಸೊ ಇಟ್ ಗೋಸ್ ಅವೇ ಫ್ರಮ್ ದ ಈಕ್ವಿಲಿಬ್ರಿಯಂ ಪೊಸಿಷನ್. ಅಂತ ಈಕ್ವಿಲಿಬ್ರಿಯಂ ನ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಸೊ this is unstable, this is stable equilibrium. This fellow is stable equilibrium, and when theta is equals to 180 degree, this is unstable equilibrium. Unstable equilibrium. ಯಾಕಂಗೆ ಸೇಮ್ ಲಾಜಿಕ್ ಅಲ್ಲೇನ್ ಅಪ್ಲೈ ಮಾಡಿದ್ವು ಅದೇ. ನೀವು ಎನ್ಸಿಇಆರ್ಟಿ ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಅಷ್ಟೊಂದು ಕೊಟ್ಟಿಲ್ಲ, ಬಟ್ ಸ್ಟಿಲ್ MCQs ಅಲ್ಲಿ ಬೋರ್ಡ್ ಎಕ್ಸಾಮ್ MCQs ಅಲ್ಲಿ ಬರೋ ಚಾನ್ಸಸ್ ಇದೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. Let's take a question from NEET 2017. Make a note on this one. I'll take the question from NEET 2017. NEET question from 2017 illide. A 250 turn rectangular coil of length L is equals to 2.1 centimeter ಕೊಟ್ಟಿದ್ದಾರೆ, and width ಅಥವಾ breadth ಏನಾದ್ರು ತಗೊಳ್ಳಿ, so that is equals to 1.25 centimeter, carries a current I is equals to 85 microampere and subjected to a magnetic field strength. Magnetic field strength is equal to 0.85 Tesla. What is the work done? Yes, work done is equals to mb into cos of theta 1 minus cos of theta 2. So this is the work done. What is the m value? M is equals to I into area into B. Yeah, that's it. Sorry. M is equals to I into area. Area ಬದಲು ಲೆಂತ್ ಇಂಟು ಬ್ರೆಡ್ ಕೊಟ್ಟಿದ್ದಾರೆ. This is equals to I into length into breadth. Length ಅಲ್ಲಿ that is length into breadth. ಮತ್ತೆ ಕ್ರಾಸ್ ಪ್ರಾಡಕ್ಟ್ ಅನ್ಕೊಂಡ್ಬಿಟ್ಟಿರಿ, length into breadth. ನೋಡಿ ಇಲ್ಲಿ this is a magnetic dipole moment of one coil. ಅದೇ ಒಂದೇ ಒಂದು ಕಾಯಿಲ್ ಇದ್ರೆ ಈ ರೀತಿ ಬರಬೇಕಾಗುತ್ತೆ. ಅದೇ n number of coil. I think I forgot to mention. ಒಂದು ಕಾಯಿಲ್ ಗೆ ನಾನು ಹ್ಯಾಂಡಲ್ ಮಾಡಿರೋದು. Problems ಅಲ್ಲಿ n number of coils ಕೊಟ್ಟಿದ್ದಾರೆ, just multiply n. That's it. So you can write this as n into I into A into B into capital B into cos of theta 1 minus cos of theta 2. Let us assume initial angle is theta 1 is 0. 0 ಇಂದ 180 ಡಿಗ್ರಿಗೆ ರೊಟೇಟ್ ಮಾಡಬೇಕಾದ್ರೆ ಏನ್ ಬರುತ್ತೆ ಅಂತ ನೋಡ್ತೀನಿ. So that is n value ಎಷ್ಟು ಕೊಟ್ಟಿದ್ದಾರೆ, 250 into I value ಎಷ್ಟಿದೆ, 85 into 10 power minus 6 ampere. A value ಮತ್ತೆ B value ಎಲ್ಲಪ್ಪ ಇದು, ಅರೆ ಇಲ್ಲಿ AB ನ ಲೆಂತ್ ಇಂಟು ಬ್ರೆಡ್ ಅಲ್ಲಿ AB ತಗೊಂಡಿದೆ. ಈಗ ಲೆಂತ್ ಇಂಟು ಬ್ರೆಡ್ ಓಕೆ. ಸೊ ಇಂಟು ಲೆಂತ್ ಎಷ್ಟಿದೆ, 2.1 into 10 power minus 2 ಸೆಂಟಿಮೀಟರ್ ಅಲ್ಲಿ ಇದೆ. ಅದೇ ರೀತಿ ಇದು 1.2 into 10 power minus 2 into cos of 0. Theta 1 is cos 0 minus cos of 180 degree. Clear? ಇದನ್ನ ಸಾಲ್ವ್ ಮಾಡಿ. cos 0 is 1, cos 180 is minus 1, minus of minus ಏನಾಗುತ್ತೆ, plus 1 ಆಗುತ್ತೆ. Everything multiplied by 2. ಹೇಗೆ ಹ್ಯಾಂಡಲ್ ಮಾಡೋದು ಇದನ್ನ? Do one thing. Okay, no other way. I think you need to solve. 1 plus 1 ಏನಾಗುತ್ತೆ, 2 ಆಗತ್ತೆ. ಆ 2 ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 500 ಆಗತ್ತೆ. ನಾ ಹೀಗೆ ಬರ್ದ್ಬಿಡ್ಲಾ, ಈ 2 ನ ತೆಗೆದ್ಬಿಡಿ, ಇಲ್ಲಿ 500 ಹಾಕೊಳ್ಳಿ, 500 ಬರುತ್ತೆ. Now I think
ಯು ಕ್ಯಾನ್ ಹ್ಯಾಂಡಲ್ ಮಿಕ್ಕಿರೋದೆಲ್ಲ ಮಲ್ಟಿಪ್ಲಿಕೇಶನ್ ಮಾಡಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. 5 into 85 into 2.1 into 1.2 into ಇದನ್ನ 10 power 2 10 power 2 ಇದು -6 -2 ಅಂತ ಬರ್ಕೊಂತೀನಿ. 5 into 85 into 5, what you get is 25 40 42 425. Am I right? Yeah, 425 into 1.2 into 2.1 in barate. So this is 1 into 2 2s are 4. Am I right? 2 into 2 4 2 barate illi 252 2 decimals irutte illi 2.52 are 2.5 ತಗೊಳ್ಳಿ ಸುಮ್ಮನೆ ಯಾಕೆ 2.52 ತಗೊಂಡು ಗಬ್ಬೆಗಸ್ಕೊಂತೀನಿ into 10 power 10 power 10 power 10 power 10 power 10 power ಅರೆ ಇವನು ಸತ್ತೋಗ್ತಾನೆ 10 power -8 ಬರುತ್ತೆ. ಎಲ್ಲಾದ್ರೂ ಸಿಂಕ್ ಆಗ್ತಿದ್ಯಾ? ಇಲ್ಲ, ಇದನ್ನು ಮಾಡಲೇಬೇಕು, ಬೇರೆ ಗತಿ ಇಲ್ಲ ನಮ್ಗೆ. 425 into 2.5 5 into 5 25 5 2s are 10 12 and 5 4s are 20 21 2 into 2 4 ಬರುತ್ತೆ. ಅರೆ 2 into 5 10 ಬರುತ್ತೆ. 2 into 4 ಇಲ್ಲೊಂದು 5 ಬರ್ತಿದೆ. 2 2s are 4s are 8. That's it. So 5 2 6 1 ಎಲ್ಲೋ ಮಿಸ್ ಆಗ್ತಿದೆಯಲ್ಲ, ಆಪ್ಷನ್ಸ್ ಬರ್ತಿಲ್ಲ. Did we miss anything? Did we miss anything? So let's see. So this is 1 point. 1 point ಬರ್ತಿದೆ. This is equals to 1062.5 into 10 power -8. ಇದನ್ನ ಬೇಕಾದ್ರೆ 10.62 into 10 power -6 joule ಅಂತ ಕನ್ಸಿಡರ್ ಮಾಡೋಣ. This is 10.6. Options obviously nearby option ಇದೆ. I think ಯಾವುದೋ ಒಂದು ಡೆಸಿಮಲ್ ಬಿಟ್ಟಿದೀವಿ ಅನ್ಸುತ್ತೆ, ಹಾಗಾಗಿ ಡಿವಿಯೇಷನ್ ಬಂದಿದೆ. Check by yourself. Make a note on this one. Option D will be considered as a right answer for this one. So let's take another problem from NCERT. Next question is from NCERT solved example. ಈ ತರ ಇದೆ question. A coil of radius 10 centimeter. Current carrying in the coil is equals to 3.2 ampere and number of turns is 100. Sub question A, calculate magnetic field at center of coil. Sub question B, magnetic dipole moment of coil. Sub question C ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, when 2 Tesla is applied. ಇದನ್ನ ಬೇಕಾದ್ರೆ ಇನ್ನೊಂದು ಕ್ವಶನ್ ಅಂತ ತಗೊಳ್ಳಿ. when 2 Tesla is applied such that theta initial is equal to 0 degree and allowed to rotate freely, then becomes final angle 90 degree. Now the sub question C is calculate tau when angle theta is equal to 0 degree, tau when angle theta is equal to 90 degree. And also sub question D, simple ಆಗಿದೆ, ಗಾಬರಿ ಆಗಬೇಡಿ. What is the angular speed? What is the angular speed of rotation acquired by coil when theta is equal to 90 degree. theta 90 degree ಇದ್ದಾಗ ಎಷ್ಟು angular speed ಆಗ್ತಿದೆ ಅಂತ ಕೇಳ್ತಾರೆ. ಈ ತರ ಅಸ್ಯೂಮ್ ಮಾಡ್ಕೋಬಹುದು. ಲೆಟ್ ಅಸ್ ಅಸ್ಯೂಮ್ 100 ಟರ್ನ್ಸ್ ಇದೆ. ಈ ತರ ಕಾಯಿಲ್ ಗೆ ಅಂತ 100 ಟರ್ನ್ಸ್ ನ ಸುತ್ತಿದ್ದಾರೆ. ರೇಡಿಯಸ್ ಕೊಟ್ಟಿದ್ದಾರೆ, ಕರೆಂಟ್ ಇಸ್ 3.2 ಆಂಪಿಯರ್. ಸೊ ಈಗ ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗತ್ತಾ? ಅರೆ ಇನ್ನು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿಲ್ಲ. Now this is behaving as a bar magnet. ಈಗ ಎಕ್ಸಾಕ್ಟ್ ಆಗಿ ಸೆಂಟ್ರಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ at the center of the axis. So you know the axis magnetic field equation, long ago ಸ್ಟಡಿ ಮಾಡಿದ್ವಿ. ಅವರು ಆಕ್ಸಿಸ್ ನಲ್ಲಿ ಬೇಡ, ಈ ಸೆಂಟರ್ ಅಲ್ಲಿ ಫೈಂಡ್ ಔಟ್ ಮಾಡಿ, ಈ ಪಾಯಿಂಟ್ ನಲ್ಲಿ ಸೆಂಟರ್ ಅಲ್ಲಿ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ದಟ್ಸ್ ವಾಟ್ ದ ಸಬ್ ಕ್ವೆಶ್ಚನ್ ಇಸ್. A is and magnetic dipole moment you can calculate. Okay, ಈಗ ಇದೇ ಕಾಯಿಲ್ ಗೆ ಇಲ್ಲಿ ಕರೆಂಟ್ ಪಾಸ್ ಆಗ್ತದೆ. ಇದೇ ಕಾಯಿಲ್ ಗೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ನ ಅಪ್ಲೈ ಮಾಡಿದ್ರೆ, ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 2 Tesla magnetic field, external magnetic field ನ ಅಲೋ ಮಾಡಿದ್ರೆ, ಅಪ್ಲೈ ಮಾಡಿದ್ರೆ, this is arrangement is made in such a way that this can rotate freely. ಈ ತರ ರೊಟೇಟ್ ಆಗೋ ತರ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ನ
ಅಪ್ಲೈ ಮಾಡ್ತಾ ಇದೆ. ಹಾಗಾದ್ರೆ ಇದು ರೊಟೇಟ್ ಆಗಿ ಇನಿಷಿಯಲ್ ಆಂಗಲ್ 0 ಇಂದ 90 ಡಿಗ್ರಿ ವರೆಗೂ ಬರುತ್ತೆ. ಆಕ್ಚುಲಿ ಇನಿಷಿಯಲಿ ರೆಸ್ಟ್ ಇಂದ ಸ್ಟಾರ್ಟ್ ಆಗತ್ತೆ, ಹೋಗ್ತಾ 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 ರೊಟೇಷನ್ ಸ್ಪೀಡ್ ಜಾಸ್ತಿ ಆಗತ್ತೆ, ಸೊ ಮತ್ತೆ ಕಮ್ಮಿ ಆಗಿ ಮತ್ತೆ ರೊಟೇಷನ್ ಆಗಕ್ಕೆ ಶುರು ಆಗುತ್ತೆ. ಸೊ ದಟ್ಸ್ ಬೇಸ್ಡ್ ಆನ್ ವರ್ಕ್ ಎನರ್ಜಿ ಪವರ್ ಥಿಯರಮ್. ಬೇಕಾದ್ರೆ ನೀವು ಡಿಸ್ಕಸ್ ಮಾಡಬಹುದು, ಇಲ್ಲ ನಾನು ಡೈರೆಕ್ಟ್ ಆಗಿ ಇಕ್ವೇಶನ್ ಕೊಡ್ತೀನಿ. ಇನಿಷಿಯಲ್ ಆಗಿ ಆಂಗುಲರ್ ವೆಲಾಸಿಟಿ ಏನಿದೆ 0 ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಅದು ಸ್ಪೀಡ್ ಪಿಕಪ್ ಮಾಡತ್ತ, ಕರೆಕ್ಟ್ ಆಗಿ 90 ಡಿಗ್ರಿ ಬಂದಾಗ ಅದರ ಆಂಗುಲರ್ ಸ್ಪೀಡ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಸೊ ಐ ಹೋಪ್ ದ ಕ್ವಶನ್ ಇಸ್ ಕ್ಲಿಯರ್. ನಾನು ಇನ್ನೂ ಆನ್ಸರ್ ಹೇಳಿಲ್ಲ, ಬರೀ ಕ್ವಶನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಕ್ಯಾಲ್ಕುಲೇಟ್ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಸೆಂಟರ್. ಲೆಟ್ಸ್ ಟೇಕ್ ದ ಫಸ್ಟ್ ಸಬ್ ಕ್ವಶನ್. ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್. B is equals to mu naught Ni divided by 2R. ಇದಕ್ಕೊಂದು ಸಪರೇಟ್ ಡಿರೈವೇಶನ್ ಮಾಡಿದ್ದೀನಿ. ಐ ಹೋಪ್ ಯು ನೋ ದಟ್ ಒನ್. ಅದನ್ನೇ ನಾನು ತಗೊಂತಾ ಇದ್ದೀನಿ. ಡೈರೆಕ್ಟ್ ಫಾರ್ಮುಲಾ ಅರೆ ವಿಡಿಯೋ ನಂಬರ್ 3 ಅಲ್ಲಿ ಒಂದು 3 ನ 4 ಜಸ್ಟ್ ಚೆಕ್ ಒನ್ಸ್. ಆ ವಿಡಿಯೋನಲ್ಲಿ ಸಪರೇಟ್ ಡಿರೈವೇಶನ್ ನ ಮಾಡಿದ್ದೀನಿ. ದಟ್ ಇಸ್ ಗಿವೆನ್ ಬೈ mu naught ವ್ಯಾಲ್ಯೂ ಅರೆ mu naught divided by 4 pi ಎಷ್ಟಪ್ಪ 10 power minus 7. ಹಾಗಾದ್ರೆ mu naught ಎಷ್ಟಾಗುತ್ತೆ 4 pi into 10 power minus 7 into n ವ್ಯಾಲ್ಯೂ, ನಂಬರ್ ಆಫ್ ಟರ್ನ್ಸ್ 100 ಕೊಟ್ಟಿದ್ದಾರೆ. 100 into current ಎಷ್ಟಿದೆಯಪ್ಪ 3.2 whole divided by 2 into radius is 10 centimeter. ಇದನ್ನ ನಾನು 0.1 ಅಂತ ಬರ್ಕೊಂತೀನಿ. ಅರೆ 10 centimeter ಅಂದ್ರೆ 10 power minus 1 meter. So nothing to worry. So check by yourself ಏನ್ ಬರುತ್ತೆ. ಬೇಕಾದ್ರೆ ಮಾಡ್ಬೇಕಾ? Should I do it? Yeah, I think I can do this one. 4 pi 3.14. So this can be written as, ಏನಾದ್ರು ಕ್ಯಾನ್ಸಲ್ ಆಗತ್ತಾ? No other way. You need to solve. That is 400 into 3.2 you know damar into 22 divided by 7 you know damar into 10 power minus 7 whole divided by 2 into 10 power minus 1. ಇದು ನ್ಯೂಮರೇಟರ್ ಹೋದ್ರೆ 10 power minus 6 ಆಗುತ್ತೆ. What you get is 200 ಇಂದ ಕ್ಯಾನ್ಸಲ್ ಆಗತ್ತೆ. ಈ zeros ತೆಗೆದ್ಬಿಟ್ಟು ಈ minus 4 ಹಾಕೊಳ್ಳಿ. ಅಂದ್ರೆ 400 can be written as 4 into 10 power 2. ಅಲ್ಲಿಗೆ ಹೋಯ್ತು 10 power 2, ಈ 2 ಕ್ಯಾನ್ಸಲ್ ಆಯ್ತು. ರಿಮೈನಿಂಗ್ ಥಿಂಗ್ ಏನಾದ್ರು ಕ್ಯಾನ್ಸಲ್ ಆಗತ್ತಾ? So this can be written as 6.4 into 22 divided by 7. Done? ಅಥವಾ 22 by 7 ಬರ್ಕೊಳ್ಳಬಹುದು, 3.14 ಬರ್ಕೊಳ್ಳಿ into 10 power minus 4. ಏನ್ ಬರುತ್ತೋ ಅದೇ ಆನ್ಸರ್. ಲೆಟ್ ಮಿ ಡೂ ದಟ್ ಒನ್. 6.4 into 3.14. 16 ಇಲ್ಲಿ ಬರುತ್ತೆ, ಇಲ್ಲಿ 5 ಬರುತ್ತೆ, 12 into 6 4s are 24, 6 into 1 8 ಬರುತ್ತೆ, 6 3s are 18. Done? 6 9 0 1 ಹೋಗೋಯ್ತು ಇಲ್ಲಿ, ಮತ್ತೆ ಇಲ್ಲಿ 0 ಇಲ್ಲಿ 1 ಹೋಯ್ತು, ಇದು 2 ಬಂತು. 2 ಡೆಸಿಮಲ್ಸ್ ಶಿಫ್ಟ್ ಮಾಡ್ಕೊಂಡ್ರೆ ಎಕ್ಸಾಕ್ಟ್ ಆಗಿ 200.9 into 10 power minus 4. ಅಥವಾ ಇದನ್ನ ಯಾವ ರೀತಿ ಬರೀಬಹುದು? 2 into 10 power minus 2 Tesla. That's the answer for this question. 2 into 1 2. Did I miss any power? ಎಲ್ಲೋ ಒಂದು ಪವರ್ ಮಿಸ್ ಆಗಿದೆ ನೋಡಿ. 10 power minus 3 ಬರಬೇಕು ಆಸ್ ಪರ್ NCERT. ನಮ್ಗೆಲ್ಲೋ ಒಂದು ಎಡವಟ್ಟಾಗಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. 4 into 100 ಆಯ್ತು, ಒಂದೇ ಒಂದು 0 ಮಿಸ್ ಆಗಿದೆ. 10 power minus 7 7 7 7 6 ಆಯ್ತು, ಇದು ಹೋಗಿ 4 ಆಯ್ತು, 3.17. ಇಲ್ಲೇ ಎಡವಟ್ಟಾಗಿದೆ ನೋಡಿ. ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಡೆಸಿಮಲ್ ಇದೆ, ಇಲ್ಲಿ 2 ಡೆಸಿಮಲ್ ಇದೆ. ಹಾಗಾಗಿ 1 2 3 ಇಲ್ಲಿ ಪಾಯಿಂಟ್ ಇಡಬೇಕು. ಎವ್ರಿಥಿಂಗ್ ಇಸ್ ಕರೆಕ್ಟ್. ಪರ್ಫೆಕ್ಟ್. Nothing to worry. So this is 20.096 into 10 power minus 4. Athava you can write this as 2 into 10 power minus 3 Tesla. That's the answer for this one. The answer for this one is 2 into 10 power minus 3 Tesla. Sub question A ಗೆ ಆನ್ಸರ್ ಸಿಕ್ತು. ಸಬ್ question B ನ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಆಯ್ತಾ? ನೋಟ್ ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ. I am going to erase. Now, magnetic moment of the coil. M is equals to area into current into N. Are one coil idre A into I, and now N number of coils idre into N multiply ಮಾಡಿ. Number of coils is 100 into A value ಕೊಟ್ಟಿದಾರ
ಅಂದ್ರೆ pi r square ಯೂಸ್ ಮಾಡ್ತೀನಿ into I value 3.2. So 100 into 3.14 into r value ಎಷ್ಟು 0.1 ಅಂದ್ರೆ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ 0.1 ಹೋಲ್ ಸ್ಕ್ವೇರ್ ಅಥವಾ 10 ಪವರ್ ಮೈನಸ್ 1 ತಗೊಂತೀನಿ 10 ಪವರ್ ಮೈನಸ್ 1 ಹೋಲ್ ಸ್ಕ್ವೇರ್ ಮೈನಸ್ 2 ಬರುತ್ತೆ ಇಂಟು 3.2. ಸೊ ಇವನು ಈ 2 ಡಮಾರ್ ಆಗತ್ತೆ. ಇನ್ನ 3.14 ಇಂಟು 3.14 ಇಂಟು 3.2 ಯೂನಿಟ್ ಪ್ಲೇಸ್ ಆಂಪಿಯರ್ ಮೀಟರ್ ಸ್ಕ್ವೇರ್. ಅರೆ ಇಲ್ಲಿಂದ ಆಂಪಿಯರ್ ಇದಕ್ಕೆ ಮೀಟರ್ ಸ್ಕ್ವೇರ್ ಏನ್ ಬರುತ್ತೋ ಅದನ್ನ ತಗೊಳ್ಳಿ. ಜಸ್ಟ್ ಐ ಆಮ್ ರೈಟಿಂಗ್ ಆಸ್ ಇಟ್ ಈಸ್. Magnetic moment is given by 3.14 into 3.2 ampere meter square. Just check by yourself. Direction can be find out using right hand thumb rule. Ali exact figure ಕೊಟ್ಟಿಲ್ಲ. I think ಇದನ್ನ ರಿಮೂವ್ ಮಾಡ್ತೀನಿ ಅಥವಾ ಈ ರೀತಿ ಬರ್ಕೊಳ್ಳಿ. Magnitude of magnetic dipole moment. Sub question B damar. Okay, ಇಲ್ಲಿ ನೋಡಿ. Sub question C ಗೆ ಇಲ್ಲೊಂದು ಕತೆ ಕೊಟ್ಟಿದ್ದಾರೆ. When 2 Tesla is applied, external magnetic field apply ಮಾಡಿದಾಗ initial angle theta is equal to 0 ಇದೆ and allowed to rotate freely. Theta f is equals to 90 degree. Calculate theta when theta is tau when theta is equal to 0. Are tau is equals to formula ನೆನಪಿದೆಯಾ? Vector m cross vector b ಅಥವಾ tau is equals to mb into sin theta. Tau when theta is equal to 0 degree is equals to m into b into sin of 0 degree. ಪಕ್ಕ 0 ಬರುತ್ತೆ. ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಇಟ್ಕೋಬೇಡಿ. ಸೈನ್ 0 ಏನ್ ಬರುತ್ತೆ 0. ಹಾಗಾದ್ರೆ ಇದು 0 ಆಯ್ತು. ಅದೇ ರೀತಿ when theta is equal to 90 degree that is equals to m into b into sin of 90. ಇದೇನಾಗುತ್ತೆ 1 ಆಗತ್ತೆ. m ವ್ಯಾಲ್ಯೂ ಏನು? the value of m is ಎಲ್ಲೆಲ್ಲೋ ಮಾಡಿದ್ವಲ್ರೋ ಇಲ್ಲೇ ಇದೆ ನೋಡಿ. ಇದನ್ನ ತಗೊಳ್ಳಿ. ಅರೆ ಅಲ್ಲೇ ಮಾಡಿದ್ರೆ ಚೆನ್ನಾಗಿರ್ತಿತ್ತು. let me do that one. 3.14 into 3.2 ಮಾಡ್ಬಿಡ್ತೀನಿ. ರಿಸ್ಕ್ ಯಾಕೆ? 8 ಬರುತ್ತೆ, ಇದು 2 ಬರುತ್ತೆ, ಇದು 12 ಅಲ್ಲ 6 3 2 6. This is 3 into 4 is 12, 3 3s are 1 4 9 ಬರುತ್ತೆ. This is 8 4 0 1 10. ಸೊ ಡೆಸಿಮಲ್ಸ್ ಎಷ್ಟಿದೆ? 1 2 3 1 2 3 10.4 ಅಥವಾ 10 ತಗೊಳ್ಳೋಣ. ಸಿಂಪಲ್ ಆಗಿ ಇರುತ್ತೆ. ಇದನ್ನ 10 ಆಂಪಿಯರ್ ಮೀಟರ್ ಸ್ಕ್ವೇರ್ ಅಂತ ತಗೊಂತೀನಿ. ಸೊ ಮತ್ತೆ ಯಾವನ್ ಮಾಡ್ತಾನೆ ಇಲ್ಲ. ಎಂ ವ್ಯಾಲ್ಯೂ 10 ತಗೊಂತೀನಿ. ಬಿ ವ್ಯಾಲ್ಯೂ ಬಿ ಎಂತ ಬಿ? ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಮತ್ತೆ ಇದನ್ನೆಲ್ಲ ಹಾಕ್ಬಿಟ್ಟಿರಿ ಎಲ್ಲಿ? ಇದನ್ನೆಲ್ಲ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಸಪ್ಲೈ ಮಾಡ್ತಿದ್ದಾರೆ? 2 ಟೆಸ್ಲಾ into 2 into 1. This is equals to 20. Unit place torque is equals to r cross f. Torque Newton meter ಬರುತ್ತೆ. So this is 0 Newton meter. ಇದೇನಾಯ್ತು? 20 Newton meter. That's it. Sub question C ಡಮಾರ್. ಈಗ sub question D ನೋಡಿ, ಮಜಾ ಬರುತ್ತೆ. Sub question D is ಮಜಾ ಬರೋ ಕ್ವಶನ್. Let's do that. ಆಯ್ತಾ? ನೋಡಿ, ಟಾರ್ಕ್ ಆಕ್ಟ್ ಆಗಿದ್ರೆ ಏನಾಗುತ್ತೆ? ಇಟ್ ಸ್ಟಾರ್ಟ್ ರೊಟೇಟಿಂಗ್ ವಿತ್ ಆಕ್ಸಲರೇಷನ್. ಅರೆ ಲೀನಿಯರ್ ಮೋಷನ್ಗೆ ಹೋಗ್ತೀನಿ. ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಆಕ್ಸಲರೇಷನ್ ಆಗತ್ತೆ. ಆಕ್ಸಲರೇಷನ್ ಆದ್ರೆ ವೆಲಾಸಿಟಿ ಚೇಂಜ್ ಆಗತ್ತೆ. ನ್ಯೂಟನ್ ಸೆಕೆಂಡ್ ಲಾ ಏನ್ ಹೇಳ್ತಾರೆ? ಎಫ್ ಇಸ್ ಈಕ್ವಲ್ಸ್ ಟು ಎಂ ಎ. ಹೌದಾ? ನೋಡಿ, ಇಲ್ಲೊಂದು ಸ್ಮಾಲ್ ಡೇಟಾ ಕೊಡೋದು ಮರ್ತಿದ್ದೀನಿ. ಗಿವೆನ್ ದಟ್ ಮೂಮೆಂಟ್ ಆಫ್ ಇನರ್ಷಿಯಾ, ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಗಿವೆನ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಕಾಯಿಲ್ ಇಸ್ 0.1 kg ಮೀಟರ್ ಸ್ಕ್ವೇರ್. ಪ್ಲೀಸ್ ಆಡ್ ಆನ್, ಅದನ್ನ ಆಡ್ ಮಾಡ್ಕೊಳ್ಳಿ. ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, NCERT ಅಲ್ಲಿ ಕೊಟ್ಟಿದ್ದಾರೆ. ಅದೇ ಕೊಟ್ಟಿದ್ದಾರ ಇಲ್ಲ ನಾನು ಏನಾದ್ರು ಗಬ್ಬೆಗಸದ್ನ? ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಕಾಯಿಲ್ 0.1 ನೋಡಿ. ಈ ಪ್ರಾಬ್ಲಮ್ ನಾನು ಮಾಡಿಸಿರೋದು ಇಲ್ಲಿ. ಫೋಕಸ್ ಕ್ಯಾಮರಾ ಫೋಕಸ್. ಎಸ್, ಬೇಕಾದ್ರೆ ಪಾಸ್ ಮಾಡ್ಕೋಬಹುದು, ನೋಡ್ಕೋಬಹುದು. ಯಾ, ಕಮಿಂಗ್ ಟು ದಿಸ್ ಒನ್, ಎಫ್ ಇಸ್ ಈಕ್ವಲ್ಸ್ ಟು ಎಂ ಎ. ಅರೆ ಲೀನಿಯರ್ ಮೋಷನ್ ಅಲ್ಲಿ, ಅದೇ ರೊಟೇಷನಲ್ ಮೋಷನ್ ಅಲ್ಲಿ ಹಾಕಿದ್ರೆ ಟಾರ್ಕ್ ಇಸ್ ಈಕ್ವಲ್ಸ್ ಟು, ಅರೆ ಫೋರ್ಸ್ ಜಾಗದಲ್ಲಿ ಟಾರ್ಕ್ ಬರುತ್ತೆ, ಎಂ ಜಾಗದಲ್ಲಿ ಏನ್ ಬರುತ್ತೆ? ಮೂಮೆಂಟ್ ಆಫ್ ಇನರ್ಷಿಯಾ ಐ ಬರುತ್ತೆ. ಇಲ್ಲೊಂದು ಕೆಲಸ ಮಾಡಿ, ಐಗೆ ಇಲ್ಲೇನೋ ಇಲ್ಲಿ ಕರೆಂಟ್ ಐ ತಗೊಂಡಿದ್ದೀನಿ. ಮೂಮೆಂಟ್ ಆಫ್ ಇನರ್ಷಿಯಾಗೆ ಏನ್ ಕೊಡೋಣ? ಐ ಎಂ ಅಂತ ಕೊಟ್ಟಿರ್ತೀನಿ, ಮೂಮೆಂಟ್ ಆಫ್ ಇನರ್ಷಿಯಾ. ಮತ್ತೆ ಆ ಕರೆಂಟ್ ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ರಿ ಅಂತ ಭಯ. ಆಕ್ಸಲರೇಷನ್ ಏನ್ ಬರುತ್ತೆ? ಆಲ್ಫಾ ಬರುತ್ತೆ. Therefore, tau can be written as I, that is moment of inertia, into alpha. Am I right? What is tau? Tau is a torque acting on the loop.
on the coil. Tau is equals to tau is equals to tau is equals to b cross alala m cross b. Tau is equals to m cross b, that is equals to moment of inertia im into alpha. ಇದನ್ನ ಯಾವ ರೀತಿ ಬರೀಬಹುದು? ಎಂ ಬಿ ಸೈನ್ ಥೀಟಾ ಅಂತ ಬರೀಲ್ಲ, ಎಂ ಬಿ ಸೈನ್ ಥೀಟಾ. ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಡೀಲ್ ಮಾಡ್ಕೊಂತಾ ಇದ್ದೇನೆ. ವಿ ಡೋಂಟ್ ವಾಂಟ್ ಡೈರೆಕ್ಷನ್ ನಾವು ಹಿಯರ್. Now what I can do is m ಅಂದ್ರೆ ಏನು? That is n I into a, ಅರೆ moment, magnetic dipole moment na NIA ಅಂತ ಬರ್ತೀನಿ, into b into sin theta, that is equals to im into alpha. Can I write like this? Yes. Alpha andre angular acceleration. You can rewrite this as d alpha can be written as d omega divided by dt. Can I write like that? The rate of change of angular velocity with respect to time is called as angular acceleration. Adana al bardidini alpha. Let us use chain rule. Chain rule. Nimma differentiation chain rule. Gottilla andre parvagilla. Calculus al barate. Multiply and divided by d theta. d theta. Onchur operation ಮಾಡ್ಕೊಂಡು d omega by d theta ತಗೊಂತೀನಿ into ಈ d theta ಇಲ್ಲಿ ತಗೊಂಡೆ, ಇಲ್ಲಿ ಈ dt ಈ ಕಡೆ ತಗೊಂತೀನಿ, d theta by dt. What is this fellow? d theta, rate of change of angular velocity with respect to angular displacement with respect to time, ಇದೆ omega ಆಗತ್ತೆ. ಹಾಗಾದ್ರೆ ಆಲ್ಫಾ ನಾನು d omega by d theta into alpha ಅಂತ ತಗೋಬೋದಾ? ಸೊ ಅದನ್ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. ಇನ್ ಮಿಕ್ಕಿದೆಲ್ಲ ಆಸ್ ಇಟ್ ಈಸ್ ಆಗೇ ಇರುತ್ತೆ. n I ಕರೆಂಟ್ ಇದು ಓಕೆ ಬಿಡಿ, ಈಗ ಯಾಕೆ n I a b into sin theta, that is equals to moment of inertia into alpha ನಾನು d omega by d theta into ಅರೆ omega, ಇದು omega, I am very sorry, omega ಅಂತ ಬರ್ಕೋಬಹುದು. ಸೊ ಈ d theta ನ ಈ ಕಡೆ ತಗೊಳ್ತೀನಿ. You can take this as im into d omega into omega, that is equals to d theta ಇಲ್ಲಿ ತಗೊಂಡ್ರೆ n I a b into sin theta into d theta. I'll write like that. ನೋಡಿ ಅರ್ಥ ಆಯ್ತೇನೋ ಮ್ಯಾಥಮೆಟಿಕ್ಸ್? ಅರೆ ಬರೀ ಮ್ಯಾಥಮೆಟಿಕ್ಸ್, ಇನ್ನು ಫಿಸಿಕ್ಸ್ ಏನು ಬಂದಿಲ್ಲ. ಲೆಟ್ಸ್ ಎರೇಸ್ ದಿಸ್ ಪೋರ್ಷನ್. ಈ ಪೋರ್ಷನ್ ನ ಎರೇಸ್ ಮಾಡಬಹುದಾ? ಚೈನ್ ರೂಲ್ ನ ಎರೇಸ್ ಮಾಡ್ತೀನಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಬೇಕಾಗಿಲ್ಲ, ಇಲ್ಲಿ ಸಾಕು, ಇಲ್ಲಿ ಬರೀತೀನಿ. ಲೆಟ್ ಅಸ್ ಇಂಟಿಗ್ರೇಟ್ ಫ್ರಮ್, ನೋಡಿ ಎಲ್ಲಿಂದ ಎಲ್ಲಿಗೆ ರೊಟೇಟ್ ಆಗ್ತಾ ಇದೆ? 0 to 90 ಡಿಗ್ರಿ. ವೆನ್ ಥೀಟಾ ಐ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ, ಆಂಗುಲರ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ 0 ಇರುತ್ತೆ. ಅಫ್ ಕೋರ್ಸ್, ಅರೆ 0 ಇಂದ ಸ್ಟಾರ್ಟ್ ಮಾಡ್ತಿರೋದು, ಅದು ರೊಟೇಟ್ ಆಗಕ್ಕಿಂತ ಮೊದಲೇ 0 ಇರುತ್ತೆ. ಥೀಟಾ ಇಸ್ ಈಕ್ವಲ್ ಟು 0 ಇದ್ದಾಗ ಒಮೆಗಾ ಐ ಏನಿದೆ? 0 ರೇಡಿಯನ್ ಪರ್ ಸೆಕೆಂಡ್ ಇರುತ್ತೆ. ಥೀಟಾ ಫೈನಲ್ 90 ಡಿಗ್ರಿ ಇದ್ದಾಗ ಒಮೆಗಾ ಫೈನಲ್ ಏನಿದೆ ಅದನ್ನೇ ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಅದನ್ನ ನಾನು ಒಮೆಗಾ ಎಫ್ ಅಂತಾನೆ ಬರ್ಕೋತೀನಿ. ಲೆಟ್ಸ್ ಇಂಟಿಗ್ರೇಟ್ ದಿಸ್ ಒನ್. ಇದನ್ನ ಇಂಟಿಗ್ರೇಟ್ ಮಾಡ್ತೀನಿ. ಒಮೆಗಾ ಎಲ್ಲಿಂದ ಎಲ್ಲಿವರೆಗೂ ವೇರಿ ಆಗ್ತಾ ಇದೆ? ಅರೆ ಇಲ್ಲೊಂದು ಡಿ ಒಮೆಗಾ ಇದೆಯಲ್ಲ, ಸೊ ಡಿ ಒಮೆಗಾ ಇರ್ಲಿ. ಒಮೆಗಾ ವೇರೀಸ್ ಫ್ರಮ್ ಒಮೆಗಾ ಐ ಟು ಒಮೆಗಾ ಎಫ್ ಅಂಡ್ ಥೀಟಾ ವೇರೀಸ್ ಫ್ರಮ್ ಥೀಟಾ ಐ ಟು ಥೀಟಾ ಎಫ್. ಇಟ್ಸ್ ಎ ವೇರಿಯಬಲ್ ಕ್ವಾಂಟಿಟೀಸ್, ಹಾಗಾಗಿ ಇಂಟಿಗ್ರೇಟ್ ಮಾಡ್ತಾ ಇದೆ. ಲೆಟ್ಸ್ ಇಂಟಿಗ್ರೇಟ್. ಈ ಐ ಎಂ ಅಂದ್ರೆ ಕಾನ್ಸ್ಟೆಂಟ್ ಮೂಮೆಂಟ್ ಆಫ್ ಇನರ್ಷಿಯಾ, ಐ ಎಂ ಆಚೆ ಕಿತ್ತೆಸಿರಿ, into integration of omega with respect to d omega. And the omega value varies from 0 to omega final. Are initial 0, final omega. That is equals to n into I into a into b. Ella constants na kittechiri esiri achege. n into I into a into b integration of theta 1 0 to 90 degree. ಅಥವಾ pi by 2 ಏನಾದರೂ ಬರ್ಕೊಳ್ಳಿ. Integration of sin theta into cos, integration of sin theta with respect to theta. I m into omega with respect to omega, integration of omega with respect to omega, omega square divided by 2 into n I a b. n I a b integration of sin theta is minus cos theta and the limits varies from 0 to 90 degree. 0 to 90 degree. Clear? All clear? Yes. I m is equals to I m into I m value ಏನು ಕೊಟ್ಟಿದ್ದಾರೆ? ಅರೆ ಮೂಮೆಂಟ್ ಆಫ್ ಇನರ್ಷಿಯಾ ಎಡವಟ್ ಮಾಡಿ ಮತ್ತೆ ಕೊಟ್ಟನಲ್ಲ 0.1 ಎಸೈನ್ ಇಟ್ಟಲ್ಲ ಇದೆ ಒಮೆಗಾ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಎನ್ ಐ ಎ ಬಿ. ಅರೆ ಎನ್ ಐ ಎ ಅಂದ್ರೆ ಇದೇನಿದು? ಎಮ್. ಆ ಎಂ ವ್ಯಾಲ್ಯೂ ಆಲ್ರೆಡಿ ರೆಡಿ ಆಗಿ ಕಾಯ್ತಾ ಕೂತಿದೆ. ಎಲ್ಲಿದೆ ಅದು? ಎಲ್ಲಿ 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 ಇಲ್ಲಿದೆ ನೋಡಿ. ಇಲ್ಲಿ
10 ಮತ್ತೆ ಯಾಕೆ ಈಗ ಬೇಗಸ್ಕೊಂತೀರಿ ಸೊ ದಟ್ ಈಸ್ ಈಕ್ವಲ್ಸ್ ಟು NIA ನ 10 ಅಂತ ಕರ್ಕೊಂತೀನಿ ಬಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಲ್ಲ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ 2 ಟೆಸ್ಲಾ ಕೊಟ್ಟಿದ್ದಾರೆ ಸೊ 2 ಟೆಸ್ಲಾ ಇಂಟು ಕಾಸ್ ಆಫ್ 90 minus cos 90 minus of minus cos 0 is it clear ಅರ್ಥ ಆಯ್ತಾ ಫಸ್ಟ್ ಅಪ್ಪರ್ ಲಿಮಿಟ್ ಮತ್ತೆ ಲೋವರ್ ಲಿಮಿಟ್ cos 90 0 ಇವನು ಡಮಾರ್ cos 0 1 minus of minus 1 ಏನಾಗ್ತಾನೆ 1 ಆಗ್ತಾನೆ ಸೊ ಹಾಗಾಗಿ ಪ್ಲಸ್ 1 ಸೊ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ ಇಲ್ಲಿ ಈಕ್ವಲ್ ಟು ಅಲ್ಲ ಇಲ್ಲಿ ಈಕ್ವಲ್ ಟು ವಾಟ್ ಯು ಕ್ಯಾನ್ ಡೂ ಇಸ್ omega square is equals to 2 into 2 4 into 10 40 divided by 0.1 is it clear yeah ಇದನ್ನ 10 power minus 1 ಅಂತ ತಗೊಂತೀನಿ ಅಥವಾ 400 ಅಂತ ತಗೋಬಹುದು ನ್ಯೂಮರೇಟರ್ ಗೆ ಹೋದ್ರೆ omega is square root of 400 plus 20 minus 20 ಬರುತ್ತೆ you take it as plus 20 radian per second ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ರೆ ರೇಡಿಯನ್ ನುಂಗ್ಬಿಟ್ಟಿರ್ತಾರೆ ಬಿಕಾಸ್ ದಟ್ ಫೆಲೋ ಇಸ್ ಶೇಮ್ಲೆಸ್ಲಿ ಡೈಮೆನ್ಷನ್ಲೆಸ್ ಅವನಿದ್ರು ಅಂದ್ರೆ ಇಲ್ದಿದ್ರು ಅಂದ್ರೆ ಎಕ್ಸಾಮ್ ಅಲ್ಲಿ ಸೊ ಇಟ್ ಇಸ್ ಅಂಡರ್ಸ್ಟೂಡ್ ಒಮೆಗಾ ಅಂದ್ರೆ ರೇಡಿಯನ್ ಪರ್ ಸೆಕೆಂಡ್ ಸೊ ಅಷ್ಟೇ ಈ ವಿಡಿಯೋನಲ್ಲಿ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಆಲ್ ದ ವೆರಿ ಬೆಸ್ಟ್ ನೆಕ್ಸ್ಟ್ ವಿಡಿಯೋ ಗ್ಯಾಲ್ವನೋಮೀಟರ್ ಅಲ್ಲಿ ಮೇಲೆ ಇರುತ್ತೆ ಅಷ್ಟವರೆಗೂ ಓದ್ತಾ ಇರಿ ಜೈ ಹಿಂದ್ ಜೈ ಕರ್ನಾಟಕ ಬಾಯ್ ಬಾಯ್